ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಇವತ್ತಿನ ಸಂವಾದದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಚಾರ ಅಂತಂದ್ರೆ ಅದು ರೆಪೋ ರೇಟ್. ರೆಪೋ ರೇಟ್ ಜಾಸ್ತಿ ಆದರೆ ನಮಗೇನು ಆದರೆ ಎಫೆಕ್ಟ್ ಅಂತ ಅನ್ಬೇಡಿ. ಇದರಿಂದ ಎಫೆಕ್ಟ್ ಆಗೋದು ನಿಮಗೆ, ಜನಸಾಮಾನ್ಯರಿಗೆ. ಈಗ ಆಲ್ರೆಡಿ ನಾವು ಹಣದುಬ್ಬರ ಆಗಿರಬಹುದು, ಬೆಲೆ ಏರಿಕೆಯ ಬಿಸಿಯಿಂದ ತತ್ತರಿಸಿ ಹೋಗಿದ್ದಾರೆ ಜನಸಾಮಾನ್ಯರು. ಆದರೆ ಇವರು 5 ವಾರದಲ್ಲಿ 2ನೇ ಬಾರಿ ರೆಪೋ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದು ಕೂಡ 0.50. ಅಂದ್ರೆ ಈ 50% ಏನಿದೆ, ಕಳೆದ 1 ದಶಕದಲ್ಲಿ ಒಂದೇ ಬಾರಿಗೆ ಹೆಚ್ಚಳ ಮಾಡಿದಂತಹ ಅತಿ ಹೆಚ್ಚು ರೆಪೋ ರೇಟ್ ಅಂತ ಹೇಳಬಹುದು. 0.05% ಆದರೂ ಕೂಡ ಅತಿ ಹೆಚ್ಚು ಎಫೆಕ್ಟ್ ಅನ್ನ ಕೊಡುತ್ತೆ. ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತೆ, ಮತ್ತಷ್ಟು ಬೆಲೆ ಏರಿಕೆ ಆಗತ್ತೆ, ಹಣದುಬ್ಬರ ಆಗತ್ತೆ. ಏನೆಲ್ಲ ಎಫೆಕ್ಟ್ ಆಗತ್ತೆ, ನನ್ನ ಜೊತೆಗೆ ತಜ್ಞರುಗಳು ಜಾಯಿನ್ ಆಗ್ತಾರೆ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಜನಸಾಮಾನ್ಯರಿಗೆ ಏನೆಲ್ಲ ಸಮಸ್ಯೆಗಳು ಆಗತ್ತೆ ಅಂತ. ಇದೇ ಈ ಹೊತ್ತಿನ ವಿಶೇಷ. ರೆಪೋ ಬರೆ ಜನಸಾಮಾನ್ಯರಿಗೆ ಹೊರೆ. ಈಗಿನೂ ನಾವಿನ್ನು ಜೂನ್ ತಿಂಗಳಲ್ಲಿದ್ದೀವಿ. ಮೇ ತಿಂಗಳಲ್ಲಿ ಜಾಸ್ತಿ ಆಗಿತ್ತು ರೆಪೋ ರೇಟು. 36 ದಿನದಲ್ಲಿ ರೆಪೋ ರೇಟು ಮತ್ತೆ 9.0 ಅಷ್ಟು ಆಗಿದೆ. 0.90 ಇದು ಆಗಿರೋದು ಕಳೆದ 36 ದಿನಗಳಲ್ಲಿ ಹೆಚ್ಚಳ ಆದಂತಹ ಸಂಖ್ಯೆ ಅಂತ ಹೇಳಬಹುದು. 4.90 ತಲುಪಿದೆ ರೆಪೋ ದರ. ಅಂದ್ರೆ ಒಟ್ಟಾರೆ ಆದಂತಹ ರೆಪೋ ರೇಟ್ ಎಷ್ಟಿದೆ? 4.9 ಇಂದಾಗಿ ಸೊ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಒಂದಷ್ಟು ವಿಚಾರಗಳನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ, ಹೇಗೆಲ್ಲ ಎಫೆಕ್ಟ್ ಆಗುತ್ತೆ ಇದು ಅಂತ. ಗೃಹ ಸಾಲ, ಹೋಮ್ ಲೋನ್ ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಕನಸಿನ ಮನೆಯನ್ನ ಹೊಂದಬೇಕು ಅಂತ. ಅದು ಎಲ್ಲಿ ಬೇಕಾದರೂ ಆಗಿರ್ಬೋದು, ಒಂದು ಸೂರು ಮಾಡ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ಎಲ್ಲರ ಹತ್ರನೂ ಕೈಯಲ್ಲಿ ದುಡ್ಡಿಟ್ಕೊಂಡಿರೋಲ್ಲ, ಹೋಮ್ ಲೋನ್ ಮೊರೆ ಹೋಗ್ತಾರೆ. ಆ ಹೋಮ್ ಲೋನ್ ಮೇಲಿನ ಬಡ್ಡಿ ದರ ಏರಿಕೆ ಆಗುತ್ತೆ. ಕಾರ್ ಲೋನ್ ತಗೊಂಡಿರ್ತಾರೆ, ಲೋನ್ ಮೇಲೇನೆ ಕಾರ್ ತಗೊಳ್ತಾರೆ ಬಹುತೇಕರು. ಯಾರು ಫುಲ್ ಕ್ಯಾಶ್ ಕೊಟ್ಟು ನಾವು ಕಾರ್ ತಗೊಳ್ತೀವಿ ಅಂತ ಹೋಗಲ್ಲ, ಲೋನ್ ಮಾಡ್ಕೊಳ್ತಾರೆ. ಆ ಲೋನಿಗೆ ಕಟ್ಟುವಂತಹ ಇಂಟ್ರೆಸ್ಟ್ ಇದೆಯಲ್ಲ, ಆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಪರ್ಸನಲ್ ಲೋನ್ ತಗೊಂಡಿರ್ತಾರೆ ನಾನಾ ಕಾರಣಗಳಿಂದ ಜನ, ಆ ಪರ್ಸನಲ್ ಲೋನ್ ತಗೊಳ್ಳುವಂತಹ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಬ್ಯಾಂಕ್ಗಳ ಸಾಲದ ಬಡ್ಡಿ ದರ ಏರಿಕೆ ಆಗುತ್ತೆ. ಸಾಲ ಮಾಡಿದವರಿಗೆ EMI ತುಂಬಾ ಭಾರ 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 ಅಂತ ಅನ್ಸುತ್ತೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರುಗಳು ಏನು ಹೇಳ್ತಾರೆ ಅನ್ನೋದನ್ನ ನಾವು ಕೇಳ್ತಾ ಹೋಗೋಣ. ಜನಸಾಮಾನ್ಯರ ಮೇಲೆ ಬೀಳುವಂತಹ ಹೊರೆ ಏನು, ಯಾವ ರೀತಿಯ ಕಡಿಮೆ ಮಾಡಿಕೊಳ್ಳಬಹುದು, ಏನೆಲ್ಲ ಪರಿಣಾಮಗಳು ಬೀರುತ್ತೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗತ್ತೆ ಅಂತ. ನನ್ನ ಜೊತೆಗೆ ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ನರೇಂದ್ರ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸರ್ ನಮಸ್ಕಾರ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಚಂದ್ರಶೇಖರ್ ಅವರಿದ್ದಾರೆ, ಆರ್ಥಿಕ ವಿಶ್ಲೇಷಕರು. ಇವರು ಕೂಡ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನರೇಂದ್ರ ಸರ್, ರೆಪೋ ರೇಟ್ ಕಳೆದ 36 ದಿನದಲ್ಲಿ 2ನೇ ಬಾರಿ, 1 ದಶಕದಲ್ಲಿ ಅತಿ ಹೆಚ್ಚು ಏಕಕಾಲಕ್ಕೆ ಜಾಸ್ತಿ ಆಗಿರೋದು ಅಂತ ಹೇಳ್ಬೋದು. ಎಫೆಕ್ಟ್ ಏನು, ಮೊದಲಿಗೆ ಏನು ಹೇಳ್ತೀರಿ? ರೆಪೋ ರೇಟ್, ಫಸ್ಟ್ ರೆಪೋ ರೇಟ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೌದು. ಸೊ ರೆಪೋ ರೇಟ್ ಅಂದರೆ RBI, ನಮಗೇನು ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಈ ಬ್ಯಾಂಕ್ಸು, ನಮ್ಮ ದೇಶದಲ್ಲಿರೋ ಎಲ್ಲ ಬ್ಯಾಂಕ್ಸು, ಪ್ರೈವೇಟ್ ಆಗ್ಬೋದು, ಪಬ್ಲಿಕ್ ಸೆಕ್ಟರ್ ಆಗ್ಬೋದು, ಅವರು ರಿಸರ್ವ್ ಬ್ಯಾಂಕಿಂದ ಸಾಲ ತೊಗೊಂಡ್ರೆ ಅವ್ರು ಎಷ್ಟು ರೇಟ್ ಕೊಡಬೇಕು. ನಾವು ಹೆಂಗೆ ಲೋನ್ ತೊಗೊಂಡ್ರೆ ಬ್ಯಾಂಕ್ಸಿಗೆ ಕಟ್ತೀವೋ ಅದೇ ಥರ ರಿಸರ್ವ್ ಬ್ಯಾಂಕಿಂದ ಹಣ ತೊಗೊಂಡ್ರೆ ಎಷ್ಟು. ಸೊ ಅದು 4 ಇತ್ತು. ಹೋದ ತಿಂಗಳು ಆಫ್ ಸೈಕಲ್ ಅಂತೀವಿ, ಸಡನ್ನಾಗಿ ಅನೌನ್ಸ್ ಮಾಡಿದ್ರು. ಅಂದರೆ ಇವಾಗ ಮಾಡಬೇಕಿತ್ತು, ಸೊ ಸಡನ್ನಾಗಿ 0.4 ಮಾಡಿದ್ರು. ಅದೇ ನಾವು ವೆಟರ್ನರಿ ಡೋಸ್ ಅಂದ್ವಿ. ಸೊ 4.4 ಆಯಿತು. ತಕ್ಷಣ ನಿನ್ನೆ 0.5 ಮತ್ತೆ ಮಾಡಿದ್ರು. ಸೊ 4.9ಗೆ ಬಂತು. ಅಂದ್ರೆ ಅರ್ಥ ಬ್ಯಾಂಕ್ಸು ನಾವು ರಿಸರ್ವ್ ಬ್ಯಾಂಕಿಂದ ತೊಗೊಂಡ್ರೆ 4.9% ಕೊಡಬೇಕು. ಇದು ರೆಪೋ ರೇಟ್. ರಿವರ್ಸ್ ರೆಪೋ ಅಂದರೆ 1.5 ಕಡಿಮೆ ಇರುತ್ತೆ. ಬ್ಯಾಂಕ್ಸ್ ಎಕ್ಸೆಸ್ ಮನಿ ಬ್ಯಾಂಕಲ್ಲಿ ಇಟ್ಟರೆ, ರಿಸರ್ವ್ ಬ್ಯಾಂಕಲ್ಲಿ ಇಟ್ಟರೆ ಅವ್ರಿಗೆ ಕೊಡೋ ಇಂಟ್ರೆಸ್ಟ್ನ ರಿವರ್ಸ್ ರೆಪೋ ಅಂತೀವಿ. ಸೊ ಈಗ ನೀವು ಕೇಳ್ತಿರೋದು ಇದು ತುಂಬ ಜಾಸ್ತಿ ಮಾಡಿದ್ರು ಅಂತ. ಬಟ್ ಇದು ಜನಸಾಮಾನ್ಯರಿಗೆ ಏಟು ಬೀಳುತ್ತೆ, ಇವೆಲ್ಲ ಕರೆಕ್ಟು. ಅದನ್ನ ಆಮೇಲೆ ನಾವು ವಿಶ್ಲೇಷಣೆ ಮಾಡೋಣ. ಬಟ್ ಒಂದು ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಇದು ಭಾಳ ಲೇಟಾಗಿ ಮಾಡ್ತಾ ಇದ್ದಾರೆ ಅನ್ನೋದು. ಅಂದ್ರೆ ಇನ್ನು ಅರ್ಲಿಯಾಗಿ ಮಾಡ್ಬೇಕಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಯಾಕೆ ಅಂತ ನಾನು ಕೇಳ್ತೀನಿ ಸರ್ ನಿಮ್ಮ ಹತ್ರ. ನಮ್ಮ ಜೊತೆಗೆ ಮತ್ತೊಬ್ರು ಅತಿಥಿಗಳು, ಆರ್ಥಿಕ ತಜ್ಞರು ರುದ್ರಮೂರ್ತಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರುದ್ರಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ರೆಪೋ ರೇಟ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ರುದ್ರಮೂರ್ತಿ ಅವರೇ? ಹಲೋ ರುದ್ರಮೂರ್ತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಫೈನ್, ನಾನು ಮಾತಾಡ್ತೀನಿ. ಎಸ್ ಚಂದ್ರಶೇಖರ್ ಅವ್ರು, ಮೊದಲನೇದಾಗಿ ಏನು ಹೇಳ್ತೀರಿ? ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ನೋಡಿ, ಪ್ರಪಂಚದಲ್ಲಿ ಇವತ್ತು ವಿ ಆರ್ ಸ್ಟೇಯಿಂಗ್ ಇನ್ ಇಂಟರ್ ಕನೆಕ್ಟೆಡ್ ಮತ್ತು ಇಂಟರ್ಲಿಂಕ್ಡ್ ವರ್ಲ್ಡ್. ನಾನು ಇದನ್ನೇ ಲಾಸ್ಟ್ ಟೈಮ್ ಸರ್ ಇದ್ರು, ವಿ ವೇರ್ ಇನ್ ದ ಸೇಮ್ ಡಿಸ್ಕಷನ್.
ಸೊ ಬಟ್ ಈಗ ಇಂಟರ್ ಕನೆಕ್ಟೆಡ್ ಮತ್ತು ಇಂಟರ್ಲಿಂಕ್ ವರ್ಲ್ಡಲ್ಲಿ ಪ್ರಪಂಚದಲ್ಲಿ ನಡೆಯುವಂಥ ಆಗು ಹೋಗುಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಉಕ್ರೇನ್ ರಷ್ಯಾ ಯುದ್ಧ ಸ್ಟಾರ್ಟ್ ಆಯಿತು, ನಾವು ವಿ ಕುಡ್ ನಾಟ್ ಕಮ್ ಔಟ್ ಆಫ್ ಇಟ್. ಅದ್ರ ಎಫೆಕ್ಟು ನಮಗೆ ಡೈರೆಕ್ಟಾಗಿ ಆಗಿದೆ. ಅಗ್ರಿಕಲ್ಚರಿಂದ ಹಿಡಿದು ಇವತ್ತು ಪ್ರೈಸ್, ಈ ನಾವೇನೋ ಒಂದು ಸಾಮಗ್ರಿಗಳಿದ್ದೀವಿ, ಎಣ್ಣೆ ಪದಾರ್ಥದಿಂದ ಹಿಡಿದು ತರಕಾರಿವರೆಗೂ ಕೂಡ, ಫರ್ಟಿಲೈಸರ್ಸ್ವರೆಗೂ ಕೂಡ ಇದಾಗಿದೆ. ಇದ್ರ ಜೊತೆಯಲ್ಲಿ ಸಪ್ಲೈ ಚೈನ್ ಅಂತ ಏನು ನಮ್ಮ ಸಪ್ಲೈ ಚೈನ್ ಗ್ಲಟ್ ಅಂತ ಏನು ಹೇಳ್ತೀವಿ, ಆ ಸಪ್ಲೈ ಚೈನ್ ಎಫೆಕ್ಟು ಡೈರೆಕ್ಟಾಗಿ ಇಂಡಿಯಾಗೆ ಕೂಡ ಆಗ್ತಿದೆ ಇವತ್ತು. ಸೊ ಭಾಳಷ್ಟು ಏನು ನಾವು ಇಂಡಸ್ಟ್ರಿಯಲ್ಲು, ಅಗ್ರಿಕಲ್ಚರು ಅಥವಾ ಕಮರ್ಷಿಯಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಬೇರೆ ದೇಶಗಳಿಂದ ಬರಬೇಕು ಅದು ಬರ್ತಿಲ್ಲ. ಇದರ ಜೊತೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಪ್ಯಾಂಡಮಿಕ್ಕಿಂದ ಭಾಳ ಜನ ಏನು ಕೆಲಸಗಳು ಕಳ್ಕೊಂಡಿದ್ದಾರೆ, ಆ ಫ್ಯಾಕ್ಟ್ರೀಸ್ಗಳಲ್ಲಿ ಅವರು ಮತ್ತೆ ಕಂಪ್ನಿಗಳು ಸ್ಟಾರ್ಟ್ ಆಗಿಲ್ಲ. ವರ್ಲ್ಡ್ ಸಿಚುವೇಶನ್ನು. ಸೊ ಈಗ ಪೂರ್ತಿ ವರ್ಲ್ಡೇ ರಿಸೆಷನ್ಗೆ ಹೋಗ್ತಿದೆ, ಇನ್ಕ್ಲೂಡಿಂಗ್ ಅಮೇರಿಕಾದಲ್ಲಿ ಒಂಥರ ಎಕನಾಮಿಕ್ ಗ್ಲಟ್ ಶುರು ಆಗ್ತಿದೆ. ಇಂಥ ಒಂದು ಸಮಯದಲ್ಲಿ ಇಂಡಿಯಾದಲ್ಲಿ ನಾವೇನು ತಿಳ್ಕೊಂಡಿದ್ವು ಅಂತ ಹೇಳಿದ್ರೆ, 2008 ಕ್ರೈಸಿಸು, ಅವಾಗೆಲ್ಲ ವಿ ವರ್ ನಾಟ್ ಎಫೆಕ್ಟೆಡ್. ವಿ ಹ್ಯಾಡ್ ಸಮ್ ಸಾರ್ಟ್ ಆಫ್ ಮೆಕ್ಯಾನಿಸಮ್. 1998 ಇರ್ಬೋದು, 2008ರಲ್ಲಿ ಸಮ್ ವಿ ಗಾಟ್ ಎಸ್ಕೇಪ್ಡ್. ಬಟ್ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಗ್ಲೋಬಲ್ ಎಕಾನಮಿ. ನಾವು ಯಾರು ಕೂಡ ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ. ಆ ರೀತಿಯಲ್ಲಿ ಇಂಟರ್ವೆಂಟ್ ಆಗಿದ್ವಿ. ಅದರಿಂದ ಇವತ್ತು ಏನು ಈ ರೆಪೋ ರೇಟ್ಸು ಮತ್ತು ರಿವರ್ಸ್ ರೆಪೋ ರೇಟು ಇವೆಲ್ಲ ಏನು ಮಾಡಿದ್ದಾರೆ, ಇಲ್ಲಿ ನಮಗೆ ಫಸ್ಟು ಪ್ರಾಬ್ಲಮ್ಮು ಒಬ್ಬ ಕಾಮನ್ ಮ್ಯಾನ್ ಆಗಿ ಒಬ್ಬ ಅಂತಾರಾಷ್ಟ್ರೀಯ ವಿಶ್ಲೇಷಕ ನಮ್ಗೇನು ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಫುಡ್ ಇನ್ಫ್ಲೇಷನ್. ಕರೆಕ್ಟ್. ಎಸ್ ಸರ್, ಪರಿಣಾಮಗಳ ಬಗ್ಗೆ ನಾನು ಮಾತಾಡ್ತೀನಿ. ರುದ್ರಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ರುದ್ರಮೂರ್ತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟು ಜನಸಾಮಾನ್ಯರಿಗೆ ಈಸಿಯಾಗಿ ಅರ್ಥ ಆಗದೆ ಇರುವಂತಹ ವಿಚಾರಗಳು ಅಂತ ಹೇಳ್ಬೋದು. ಒಂದು ರೀತಿಯ ಕಬ್ಬಿಣದ ಕಡಲೆ, ಅಯ್ಯೋ ಅದೆಲ್ಲ ನಮಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅಂತಾರೆ. ಆದರೆ ಅರ್ಥ ಆಗುವಂತಹ ರೀತಿಯಾಗಿ ಈಗ ಆಲ್ರೆಡಿ ನರೇಂದ್ರ ಅವರು ಹೇಳಿದ್ರು. ಏನು ಹೇಳ್ತೀರಿ, ಜನಸಾಮಾನ್ಯರ ಮೇಲೆ ಹೊಡೆತ ಯಾವ ರೀತಿಯಾಗಿ ಬೀಳುತ್ತೆ? ನೇರವಾಗಿ ಅಲ್ಲದೆ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಇದರ ಎಫೆಕ್ಟ್ ಅನ್ನ, ಪರಿಣಾಮಗಳನ್ನು ನಾವೆಲ್ಲರೂ ಕೂಡ ಎದುರಿಸಲೇಬೇಕಾಗುತ್ತೆ. ಏನು ಹೇಳ್ತೀರಿ ಮೊದಲನೇದಾಗಿ? ನೋಡಿ, ಮೊದಲನೇದಾಗಿ ಜನಸಾಮಾನ್ಯರು ತಮ್ಮ ಚಾನೆಲ್ ಮುಖಾಂತರ ಇವತ್ತು ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರಿಪೋ ರೇಟ್ ಅಂದ್ರೆ ಏನು, ನಿನ್ನೆ ಏನ್ RBI ಪಾಲಿಸಿಯಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ ಹಾಗೂ ಇದರಿಂದ ಏನ್ ಪರಿಣಾಮಗಳಾಗತ್ತೆ, ಇದನ್ನ ಸಾಮಾನ್ಯ ಜನರು ಕೂಡ ಜಸ್ಟ್ ವಿತ್ ಕಾಮನ್ ಸೆನ್ಸ್ ಕಲ್ತ್ಕೋಬಹುದು, ಈಸಿಯಾಗಿ ಕಲ್ತ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕಮರ್ಷಿಯಲ್ ಬ್ಯಾಂಕ್ಗಳು ಅಂದ್ರೆ ಇವಾಗ SBI, ಕೋಟಕ್ ಬ್ಯಾಂಕ್, ICICI ಬ್ಯಾಂಕ್, ಈ ತರ ಅನೇಕ ಬ್ಯಾಂಕ್ಗಳೇನಿದೆ, ಇವ್ರುಗಳು RBI ಇಂದ ಏನಾನ ಲೋನ್ ಪಡೆದ್ರೆ ಆ ಲೋನ್ಗೆ ಏನ್ ಇಂಟ್ರೆಸ್ಟ್ ದರಗಳಿದೆ, ಬಡ್ಡಿ ದರಗಳಿದೆ, ಅದಕ್ಕೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಈ ರೆಪೋ ರೇಟ್ ಕಳೆದ ಬಾರಿ 0.4% ಏರಿಕೆಯನ್ನ ಮಾಡಿದ್ರು. ಈಗ ತಿರ್ಗಾ ನಿನ್ನೆ RBI ಪಾಲಿಸಿಯಲ್ಲಿ 0.5% ಏರಿಕೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಹೋಗ್ಬಿಟ್ಟು ಏನಾನ ಸಾಲ ತಕೊಂಡ್ರೆ ಏನ್ ಬಡ್ಡಿ ಕೊಡ್ಬೇಕಲ್ಲ, ಆ ಬಡ್ಡಿ ದರಗಳಲ್ಲಿ 0.5% ಏರಿಕೆ ಆಗಿದೆ. ಅಂದ್ರೆ ಮುಂಚೆ ಅವ್ರು ಕಟ್ತಿದ್ದು 4.4% ಬಡ್ಡಿ ದರ, ಈಗ ಏನಾನ ಕಮರ್ಷಿಯಲ್ ಬ್ಯಾಂಕ್ಗಳು RBI ಹತ್ರ ಹೋಗ್ಬಿಟ್ಟು ದುಡ್ಡು ತಗೊಂಡ್ರೆ ಅಥವಾ ಸಾಲ ತಗೊಂಡ್ರೆ ಅದಕ್ಕೆ 4.9% ಬಡ್ಡಿ ದರಗಳನ್ನ ಕೊಡ್ಬೇಕು. ಆದ್ರೆ ಈ ಬ್ಯಾಂಕ್ಗಳು ಏನ್ ಮಾಡುತ್ತೆ, ಈ ಅಮೌಂಟ್ ಏನ್ RBI ಮುಖಾಂತರ ತಗೊಳ್ಳೋ ದುಡ್ಡಾಗಿರ್ಬೋದು ಅಥವಾ ಅವ್ರಿಗೆ ಏನು ಡೆಪಾಸಿಟ್ಗಳು, ಠೇವಣಿಗಳು ಬರುತ್ತೆ, ಅದನ್ನ ಅವರು ಖಂಡಿತವಾಗ್ಲೂ ಸಾಲದ ರೂಪದಲ್ಲಿ ಬೇರೆಯವ್ರಿಗೆ ಕೊಡ್ತಾರೆ. ಸೊ ರೆಪೋ ರೇಟ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ದುಡ್ಡು ತಗೊಂಡ್ರೆ ಏನ್ ಬಡ್ಡಿ ದರ ಆಗುತ್ತೆ, ಅದಕ್ಕೆ ರೆಪೋ ರೇಟ್ ಅಂತೀವಿ. ರಿವರ್ಸ್ ರಿಪೋ ರೇಟ್ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳ ಹತ್ರ ಏನಾನ ಎಕ್ಸಸ್ ದುಡ್ಡಿದ್ರೆ, ನೀವು RBI ಹತ್ರ ಆ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ, ಇವಾಗ SBI ಹತ್ರ ಎಕ್ಸಸ್ ದುಡ್ಡಿದ್ದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ದುಡ್ಡಿಟ್ರೆ ಅವ್ರಿಗೆ ಏನ್ ಬಡ್ಡಿ ದರ ಸಿಗುತ್ತೆ, ಅದಕ್ಕೆ ನಾವು ರಿವರ್ಸ್ ರಿಪೋ ಅಂತ ಕರಿತೀವಿ. ಸೊ ಯಾವಾಗ್ಲೂ ಕೂಡ ಒಂದ್ ತಿಳ್ಕೋಬೇಕು, ರಿಪೋ ರೇಟ್ ಜಾಸ್ತಿ ಇರುತ್ತೆ, ರಿವರ್ಸ್ ರಿಪೋ ರೇಟ್ ಕಡಿಮೆ ಇರುತ್ತೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬ್ಯಾಂಕ್ಗಳಲ್ಲಿ ನಾವೇನಾನ ಗೃಹ ಸಾಲ, ವೆಹಿಕಲ್ ಲೋನ್, ಹೌಸಿಂಗ್ ಲೋನ್ ಈ ತರ ನಾವು ಸಾಲ ಪಡೆದ್ರೆ ರೇಟ್ ಜಾಸ್ತಿ ಇರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ನೀವು FD ಇಟ್ರೆ ಬ್ಯಾಂಕ್ ಡೆಪಾಸಿಟ್ ರೇಟ್ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಆ ಡಿಫರೆನ್ಸ್ ಏನಿದೆ ಅದು ಬ್ಯಾಂಕ್ಗಳ ಲಾಭ. ಸೊ ಬ್ಯಾಂಕ್ ಏನ್ ಮಾಡುತ್ತೆ, FD ದಾರರಿಗೆ ಅಥವಾ ಯಾರ್ಯಾರು ಡೆಪಾಸಿಟ್ ಗಳನ್ನ ಇಡ್ತಾರೆ ಅವ್ರಿಗೆ ಒಂದು 5.5-6% ಬಡ್ಡಿ ಕೊಟ್ರೆ, ಅದೇ ದುಡ್ಡನ್ನ ಸಾಲವಾಗಿ ಅವ್ರು ಬೇರೆಯವರು ಕೊಟ್ಟಾಗ 7%, 8%ಗೆ ಕೊಡ್ತಾರೆ. ಆ ಡಿಫರೆನ್ಸ್ ಏನಿರುತ್ತೆ ಅದು ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಆದ್ರೆ ನಿನ್ನೆ ಏನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೆಪೋ ದರಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ, ಇದಕ್ಕೆ ಮೇನ್ ಆಗಿ ತುಂಬಾ ಮುಖ್ಯವಾಗಿ ನಂಬರ್ 1 ಕಾರಣ ಏನು ಅಂತ ತಾವು ನೋಡೋದಾದ್ರೆ, ಇನ್ಫ್ಲೇಷನ್ ಅಥವಾ
ನಾವೇನು ಹಣದುಬ್ಬರ ಅಂತ ಕರಿತೀವಿ ಅದು ಖಂಡಿತವಾಗ್ಲೂ ಏರಿಕೆ ಆಗ್ತಾ ಇದೆ. ಇದು ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ನೀವು ಅಮೆರಿಕ ತಗೊಳ್ಳಿ, ಯುರೋಪಿಯನ್ ರಾಷ್ಟ್ರಗಳನ್ನ ತಗೊಳ್ಳಿ, ಹಾಗೂ ಜೊತೆಗೆ ನೀವು ಟರ್ಕಿ ತಗೊಳ್ಳಿ, ಶ್ರೀಲಂಕಾ ತಗೊಳ್ಳಿ, ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಇನ್ಫ್ಲೇಷನ್ ಅನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳೇನಿದೆ, ಈಗ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಗುತ್ತೆ, ಅದೇ ತರ ಅಮೆರಿಕ ದೇಶದಲ್ಲಿ ಫೆಡರಲ್ ರಿಸರ್ವ್ ಇದೆ, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ಸ್ ಗಳೇನಿದೆ, ಈ ತರ ಬೇರೆ ಬೇರೆ ದೇಶದ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಈ ರೆಪೋ ದರಗಳನ್ನ ಏರಿಕೆ ಮಾಡುವ ಮುಖಾಂತರ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಹಾಗೂ ನೀವು ಒಂದು ಇಂಪಾರ್ಟೆಂಟ್ ಅಂಶ ತಿಳ್ಕೊಂಡ್ಲೇಬೇಕು, ರೆಪೋ ದರ ಜಾಸ್ತಿ ಆಗ್ತಿರೋದ್ರಿಂದ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರುತ್ತೆ, ಅಥವಾ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸೆಂಟ್ರಲ್ ಬ್ಯಾಂಕ್ ಹತ್ರ ಇರುವಂತಹ ಅಸ್ತ್ರ ಏನು ಅಥವಾ ಟೂಲ್ ಏನು ಅಂದ್ರೆ ಈ ರೆಪೋ ದರಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಹಾಗೂ ನಾವಿಲ್ಲಿ ಏನ್ ತಿಳ್ಕೋಬೇಕು, ಪ್ಯಾಂಡಮಿಕ್ ಏನ್ ಕೋವಿಡ್ ಆದ ನಂತರ ಇವಾಗ ಹತ್ತತ್ರ ಏನ್ ಲಾಸ್ಟ್ 2.5-3 ವರ್ಷದಲ್ಲಿ ಅನೇಕ ದೇಶಗಳು, ಭಾರತ ಒಂದೇ ಅಲ್ಲ ಇಡೀ ವಿಶ್ವಕ್ಕೆ ಇದು ಕೋವಿಡ್ ಬಂದಾದ ನಂತರ ಆರ್ಥಿಕ ಹಿಂಜರಿತ ಖಂಡಿತವಾಗ್ಲೂ ಆಗಿತ್ತು. ಹಾಗೂ ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ಇವಾಗ ಲೇಟೆಸ್ಟ್ ಎಷ್ಟಿದೆ ಅಂತ ತಾವು ನೋಡೋದಾದ್ರೆ 7.8% ಇದೆ. ಸೊ ಇದೇನ್ ಹೇಳುತ್ತೆ, 7.8% ಇನ್ಫ್ಲೇಷನ್ ಅಂದ್ರೆ ಕಳೆದ ವರ್ಷಕ್ಕೂ ಈ ವರ್ಷ ನೀವೇನಾನ ಪರ್ಚೇಸ್ ಮಾಡಿದ್ರೆ, ಗೂಡ್ಸ್ ಗಳನ್ನ ಪರ್ಚೇಸ್ ಮಾಡಿದಾಗ ಕಳೆದ ವರ್ಷ ನೀವು 100 ರೂಪಾಯಿ ಕೊಟ್ಟು ಏನ್ ಪರ್ಚೇಸ್ ಮಾಡ್ತಿದ್ರು ಅಥವಾ ಕೊಂಡ್ಕೊಂತಿದ್ರು, ಅದಕ್ಕೆ ಇವತ್ತು ನೀವು 107 ರೂಪಾಯಿ 80 ಪೈಸೆ ಕೊಡ್ಬೇಕು. ಅಂದ್ರೆ ಆನ್ ಅನ್ ಆವರೇಜ್ ಬೆಲೆಗಳು 7 ರೂಪಾಯಿ 80 ಪೈಸೆ ಪ್ರತಿ 100 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಅರ್ಥ. ಆದ್ರೆ ನೀವು ಭಾರತ ದೇಶದ ಇನ್ಫ್ಲೇಷನ್ ಬಿಟ್ಬಿಡಿ, ಸಿಂಗಾಪುರ್ ತಗೊಳ್ಳಿ, ಟರ್ಕಿ ತಗೊಳ್ಳಿ, ಇಲ್ಲೆಲ್ಲ ಟರ್ಕಿಲ ಹತ್ತತ್ರ 67% ಇನ್ಫ್ಲೇಷನ್ ನಡೀತಾ ಇದೆ. ಅಂದ್ರೆ ಕಳೆದ ವರ್ಷ ಅವ್ರು ಏನ್ 100 ರೂಪಾಯಿಗೆ ಸಿಗ್ತಾ ಇತ್ತು, ಇವತ್ತು 167 ರೂಪಾಯಿ ಕೊಡ್ಬೇಕಾಗಿದೆ. ಶ್ರೀಲಂಕಾಗ್ ನೀವೇನ ಹೋಗ್ಬಿಟ್ಟು ಇವತ್ತು ಕೇವಲ 2 ಇಡ್ಲಿ 1 ಬಾಟಲ್ ನೀರು ತಗೊಂಡ್ರೆ ಹತ್ತತ್ರ 1000 ರೂಪಾಯಿ ಇಂಡಿಯನ್ ರುಪಿಗೆ ಅದು ನಿಮಗೆ ತಲುಪುತ್ತೆ. ಅಂದ್ರೆ 2 ಇಡ್ಲಿ ಮತ್ತೆ ನೀರ್ ಬೇಕು ನಿಮ್ಗೆ ಅಂತ ನೀವು ಶ್ರೀಲಂಕಾ ಹೋಗ್ಬಿಟ್ಟು ತಗೊಂಡ್ರೆ ಭಾರತದ ರೂಪಾಯಲ್ಲಿ ನೀವು ಲೆಕ್ಕ ಹಾಕಿದ್ರೆ ಹತ್ತತ್ರ 1000 ರೂಪಾಯಿ ಬಿಲ್ ಆಗ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ ಇಡೀ ವಿಶ್ವಕ್ಕೆ ಖಂಡಿತವಾಗ್ಲೂ ಇನ್ಫ್ಲೇಷನ್ ಒಂದು ದೊಡ್ಡ ಹೆಮ್ಮಾರಿ ಆಗಿದೆ ಅಥವಾ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ಕೋವಿಡ್ ಆದ ನಂತರ ಏನು ಈಸಿ ಮಾನಿಟರಿ ಪಾಲಿಸಿ ಅನೇಕ ಸೆಂಟ್ರಲ್ ಬ್ಯಾಂಕ್ಗಳು ತಗೊಂಡ್ರು, ಅದರಿಂದ ಈ ತೊಂದರೆ ಆಗಿದೆ. ಭಾರತ ದೇಶದಲ್ಲಿ ಇದು ಖಂಡಿತವಾಗ್ಲೂ ನಿಯಂತ್ರಣದಲ್ಲಿದೆ. ಇದಕ್ಕೆ ಖಂಡಿತ ನಾವು RBIಗೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ ಕ್ರೆಡಿಟ್ ಕೊಡ್ಲೇಬೇಕು ಅಂತ ನಾನು ಹೇಳ್ತೀನಿ. ಓಕೆ ಎಸ್ ಸರ್, ನಾನು ಮಾತಾಡ್ತೀನಿ ರುದ್ರಮೂರ್ತಿ ಅವರೇ. ಮತ್ತಷ್ಟು ಬಹಳ ಸುವಿವರವಾಗಿ ತಿಳಿಸಿದ್ರಿ, ಅರ್ಥ ಆಗೋ ರೀತಿಯಾಗಿ. ಈ ಇನ್ಫ್ಲೇಷನ್ ಅನ್ನೋದು ನರೇಂದ್ರ ಸರ್, ಈಗ ನಾವು ಹೇಳ್ತೀವಿ ಭಾರತದಂತಹ ಇಂತಹ ದೈತ್ಯ ರಾಷ್ಟ್ರದಲ್ಲೂ ಕೂಡ ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲಿಲ್ವಾ ಹಣದುಬ್ಬರ, ಬೆಲೆ ಏರಿಕೆ ಅಂತೇಳಿ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಬಟ್ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಕಡಿಮೆ ಇದೆ ಅಂತ. ಹಂಗಂತ ಬೇರೆ ಯಾವ ದೇಶದಲ್ಲೂ ಇದಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಆಗಿಲ್ವಾ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಇನ್ಫ್ಲೇಷನ್ನು ರುದ್ರಮೂರ್ತಿ ಅವರು ಹೇಳ್ದಂಗೆ ಒಂದೊಂದು ದೇಶದಲ್ಲಿ ಒಂದೊಂದು ಕಾರಣಕ್ಕಿರುತ್ತೆ. ಈ ನಮ್ಮಲ್ಲಿರೋ ಇನ್ಫ್ಲೇಷನ್ ಕೂಡ ನಾವು ಒಂದು ಸ್ವಲ್ಪ ಬೇರೆ ಥರ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕೋವಿಡ್ ಬಂದಾಗ, ಕೋವಿಡ್ ಈಗ ಮುಗೀತು ಅಂತ ಅಂದ್ಕೊಳ್ಳೋಣ, ಸೊ ಅಟ್ಲೀಸ್ಟ್ ಒಂದು ಬ್ರೇಕ್ ಇದೆ ಥರ್ಡ್ ವೇವ್ಗೆ. ಸೊ ಈಗ ನೀವು ಕೋವಿಡ್ ಸ್ಟೇಜಲ್ಲಿ ಏನಾಯಿತು, ಡಿಮಾಂಡ್ ಜಾಸ್ತಿ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟು 20 ಲಕ್ಷ ಕೋಟಿನ ರಿಲೀಸ್ ಮಾಡಿದ್ರು, 10% ಆಫ್ GDP. ಏನಕ್ಕೆ? ಡಿಮಾಂಡ್ ಇನ್ಕ್ರೀಸ್ ಮಾಡಬೇಕು, ಜನದ ಹತ್ರ ದುಡ್ಡು ಬರಬೇಕು, ಅವ್ರು ಕೊಂಡ್ಕೋಬೇಕು. ಸೊ ಡಿಮಾಂಡ್ ಪುಷ್ ಅಂತೀವಿ ನಾವು. ಆ ಥರ ಇನ್ಫ್ಲೇಷನ್ ಬೇರೆ. ಈಗ ನಾವು ಭಾಳ ಒಂಥರ ವಿಚಿತ್ರ ಪರಿಸ್ಥಿತಿಲಿ ಇದ್ದೀವಿ, ಭಾಳ ದ್ವಂದ್ವದಲ್ಲಿದ್ದೀವಿ. ಇದು ಸಪ್ಲೈ ಸೈಡ್ ಪ್ರಾಬ್ಲಮ್ ನಮ್ಮದು. ಸೊ ಸಪ್ಲೈ ಸೈಡ್ ಇನ್ಫ್ಲೇಷನ್ನು ಡಿಮಾಂಡ್ ಸೈಡ್ ಇನ್ಫ್ಲೇಷನ್ಗೂ ಭಾಳ ವ್ಯತ್ಯಾಸ ಇದೆ. RBIಯಲ್ಲಿರೋ ಅಸ್ತ್ರಗಳು ಏನು ರುದ್ರಮೂರ್ತಿಗಳು ಹೇಳಿದ್ರು, ರೆಪೋ ಆಗ್ಬೋದು, ರಿವರ್ಸ್ ರೆಪೋ ಆಗ್ಬೋದು. ಲಾಸ್ಟ್ ಟೈಮು CRR ಜಾಸ್ತಿ ಮಾಡಿಬಿಟ್ರು. CRR ಜಾಸ್ತಿ ಮಾಡೋದು ಅರ್ಥ ಏನು? ನಮ್ಮ ಎಕಾನಮಿಲಿರೋ ದುಡ್ಡನ್ನು ದೇ ಸಕ್. ಸೊ 35,000 ಕೋಟಿನ ವಾಪಸ್ ತೊಗೋಬೇಕಾಯ್ತು. ಅಂದರೆ ಅರ್ಥ ಏನು? ಮನಿ ಎಕಾನಮಿಲಿ ಇರ್ಕೂಡ್ದು,
ಕ್ಯಾಶ್ ಇರ್ಕೂಡ್ದು. ಅಂದರೆ ಈಗ ನಾವು ಪೋಸ್ಟ್ ಕೋವಿಡ್ ಜನ ಖರ್ಚು ಮಾಡಬಾರ್ದು ಅಂತ ಮಾಡ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ RBI ಕೈಲಿ ಡಿಮಾಂಡ್ ನಿಯಂತ್ರಣ ಮಾಡ್ಬೋದು, ಆ ಥರ ಇನ್ಫ್ಲೇಷನ್ನು, ಸಪ್ಲೈ ಸೈಡ್ ಶಾಕ್ಸು ಮತ್ತು ಬಾಟಲ್ ನೆಕ್ಸು, ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಅಂತ ಏನು ಅಂತ ಇದ್ದೀವಿ. ಇವತ್ತು ಒಂದು ಕಾರ್ ಬುಕ್ ಮಾಡಿದ್ರೆ 6 ತಿಂಗಳು 8 ತಿಂಗಳು ಬೇಕಾಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಹೊಡಿತಾ ಇದೆ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಬಟ್ ಯಾವ ದೇಶಕ್ಕೆ ಮಾಡ್ತಾ ಇದ್ದೀವಿ? ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತಾ ಇದೆ. ಈ ಥರ ಗ್ಲೋಬಲ್ ಸಿಸ್ಟಮಲ್ಲಿ ಸಪ್ಲೈ ಸೈಡ್ ಹೊಡೆತಕ್ಕೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಸ್ ಮಾತ್ರ ನಾವು ನಿಯಂತ್ರಣ ಮಾಡ್ಬೋದು ಈ ಇನ್ಫ್ಲೇಷನ್ನು. ಅದಕ್ಕೋಸ್ಕರ ಈ ಥರ ಇನ್ಫ್ಲೇಷನ್ ಏನಾಗ್ತಾ ಇದೆ, ನೀವು ಏನೇ ರೆಪೋ ರೇಟ್ ಜಾಸ್ತಿ ಮಾಡಿದ್ರು ಈಗ ತಕ್ಷಣ ಯಾಕೆ ಮಾಡಿದ್ರು? ಯಾಕೆ ಅಂತಂದರೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಕಡಿಮೆ ಮಾಡಬೇಕು ಅಂದ ಅರ್ಥ. ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದಾರೆ, ನೀವು ಕೊಂಡ್ಕೋಬೇಡಿ, ಲಕ್ಸುರಿ ಐಟಮ್ಸ್ನು ಕಡಿಮೆ ಮಾಡ್ಕೋಬೇಕು, ಇನ್ಕಮ್ ಸ್ಪೆಂಡಿಂಗ್ ಕಡಿಮೆ ಮಾಡಬೇಕು. ಅಂದರೆ ನೀವು ಒಂದು ಟ್ರಾನ್ಸಿಷನ್ ನೋಡ್ತಾ ಇದ್ದೀರಿ. ಏನು ಡಿಮಾಂಡ್ ಪುಷ್ ಮಾಡೋಕ್ಕೆ ಹೋದ್ವಿ ಕೋವಿಡ್ ಟೈಮಲ್ಲಿ, ಈಗ ಅದನ್ನು ನಿಯಂತ್ರಣ ಮಾಡಿ ಡಿಸ್ಕ್ರಿಷನರಿ ಐಟಮ್ಸು, ಲಕ್ಸುರಿ ಐಟಮ್ಸು, ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಈ ಥರದನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ, ನಿಯಂತ್ರಣ ಮಾಡೋಕ್ಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಬಟ್ ಈ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಏನಾಗುತ್ತೆ, ದೊಡ್ಡ ದ್ವಂದ್ವ ಏನು ಅಂದರೆ, ನಮಗೆ ಗ್ರೋತ್ ಬೇಕಾ, ಇನ್ಫ್ಲೇಷನ್ ಬೇಕಾ? ನಾವು ಮಾಡೋದು ಇಷ್ಟೆಲ್ಲ ಮಾಡಿದ್ದು ಏನಕ್ಕೆ? GDP ಜಾಸ್ತಿ ಆಗಬೇಕು, ಗ್ರೋತ್ ಜಾಸ್ತಿ ಆಗಬೇಕು, $5 ಟ್ರಿಲಿಯನ್ ಎಕಾನಮಿ ಡಾಲರ್ ಆಗಬೇಕು. ಬಟ್ ಈಗೇನಾಗ್ತಾ ಇದೆ, ಹಿಂದಕ್ಕೆ ಹೋಗ್ತಾ ಇದೆ. ಅಂದರೆ ಕಷ್ಟ ಆಗ್ತಾ ಇದೆ. ಯಾತಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ, ಇದು ಡಿಮಾಂಡ್ ಇಶ್ಯೂ ಅಲ್ಲ, ಸಪ್ಲೈ ಸೈಡ್ ಇಶ್ಯೂ. ಸೊ ಸಪ್ಲೈ ಸೈಡ್ ಇಶ್ಯೂಲಿ RBIನಲ್ಲಿ ಏನು ಏನು ಯುದ್ಧ ಅಸ್ತ್ರಗಳಿದೆ ಅದು ಭಾಳ ಕಡಿಮೆ ರಿಸಲ್ಟ್ ಕೊಡುತ್ತೆ. ಬಟ್ ಆದ್ರೂ ಅವ್ರು ಇಂಟ್ರೆಸ್ಟ್ ರೇಟ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದರೆ, ಅಟ್ಲೀಸ್ಟ್ ಈ ಥರ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಕಡಿಮೆ ಆಗಲಿ, ಡಿಮಾಂಡ್ ಓಕೆ, ಬಟ್ ಸಪ್ಲೈ ಸೈಡಲ್ಲಿ ಇಶ್ಯೂ ಬರ್ತಿರೋದ್ರಿಂದ ಈಗ ಸೆಂಟ್ರಲ್ ಗೌರ್ಮೆಂಟೇ ಅದನ್ನು ನಿಯಂತ್ರಣ ಮಾಡೋಕ್ಕೆ ಟ್ರೈ ಮಾಡೋ. ಆಮೇಲೆ ಅದಕ್ಕೆ ತಕ್ಕಂಗೆ ಅವರು ಪೂರಕವಾಗಿ ಮಾಡ್ತಿದ್ದಾರೆ. ಈಗ ಎಕ್ಸೈಸ್ ಆನ್ ಫ್ಯೂಲ್ ಕಡಿಮೆ ಮಾಡಿದ್ರು, ಎಕ್ಸೈಸ್ ಆನ್ ಡೀಸೆಲ್ ಕಡಿಮೆ ಮಾಡಿದ್ರು. ಯಾಕೆಂದ್ರೆ ಆ ಥರ ಕಡಿಮೆ ಮಾಡಿದಾಗ ಏನಾಗುತ್ತೆ, ಸಪ್ಲೈ ಸೈಡ್ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಈ ಕಡೆಯಿಂದ RBI ಏನೇನು ಟ್ರೈ ಮಾಡ್ತಾ ಇದೆ ಅದನ್ನು ಮಾಡಿ ಡಿಮಾಂಡ್ ಎಕಾನಮಿಲಿ ಕ್ಯಾಶ್ನ ವಾಪಸ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮಾಡಿ ಆವಾಗ ಡಿಮಾಂಡ್ ಸೈಡ್ ಇನ್ಫ್ಲೇಷನ್ ಅಷ್ಟಿಲ್ಲ, ವಿಚ್ ಓನ್ಲಿ RBI ಕ್ಯಾನ್ ಅಡ್ರೆಸ್. ಸಪ್ಲೈ ಸೈಡು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಅದರ್ ಫಿಸ್ಕಲ್ ಮೆಷರ್ಸ್ ಅಂತೀವಿ ನಾವು, ಅದನ್ನು ಮಾತ್ರ ನಿಯಂತ್ರಣ ಮಾಡ್ಬೋದು. ಈ ಥರ ಆದ್ದರಿಂದ ಆಮೇಲೆ ಈಗ ನಾವೇನು CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೇಲೆ ಮಾತಾಡ್ತಾ ಇದ್ದೀವಿ, ಇನ್ಫ್ಲೇಷನ್ನು RBIಗೆ ಮ್ಯಾಂಡೇಟ್ ಇದೆ. ಈಗ ಭಾಳ ಕಷ್ಟದಲ್ಲಿದ್ದಾರೆ RBI. 3 ಕ್ವಾರ್ಟರ್ ಜಾಸ್ತಿ ಆದರೆ ಅವರು ಅಕ್ಟೋಬರಲ್ಲಿ ಪಾರ್ಲಿಮೆಂಟ್ ಮ್ಯಾಂಡೇಟ್ಗೆ ನಾವು ನಮ್ಮ ಕೈಲಿ ಆಗಲಿಲ್ಲ ನಿಯಂತ್ರಣ ಮಾಡೋಕ್ಕೆ. ಏನು ನಿಯಂತ್ರಣ ಮಾಡೋಕ್ಕಾಗಲಿಲ್ಲ? ಅವ್ರಿಗೆ ಇದ್ದಿದ್ದ ಮ್ಯಾಂಡೇಟ್ ಏನು, 4% CPI ಇರಬೇಕು, ಬಟ್ ±2%, ಅಂದರೆ 6%. ಈಗ 3 ಕ್ವಾರ್ಟರ್, ಮೂರನೇ ಕ್ವಾರ್ಟರ್ಗೆ ಹೋಗುವಾಗ 2ನೇ ಕ್ವಾರ್ಟ್ರಲ್ಲಿ ನಾವು ಅಬೌವ್ 7 ಇದ್ದೀವಿ. ಸೊ ಅಂದರೆ ನಿಯಂತ್ರಣ ಮಾಡೋಕ್ಕೆ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ ಹಾಗಾದರೆ? ಅಂದರೆ RBIಗೆ ಏನೋ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಏನು? ಇದು ಡಿಮಾಂಡ್ ಸೈಡ್ ಇನ್ಫ್ಲೇಷನ್ಗೆ RBIಗೆ ಮಾಡೋದು ಕಷ್ಟ ಇದೆ. ಸೊ ಈಗ ಅವ್ರು ಜಾಸ್ತಿ ಮಾಡ್ತಾ ಉದ್ದೇಶ ಏನು, ಈ ಥರ ರೇಟ್ ಜಾಸ್ತಿ ಮಾಡಿದ್ರೆ ಎಲ್ಲಾದ್ರೂ ರೇಟು ಜಾಸ್ತಿ ಆಗುತ್ತೆ, ಹೊಡೆಯುತ್ತೆ. ಕರೆಕ್ಟು, ಹೌಸಿಂಗು ಇದೆಲ್ಲನೂ ನಾವು ಆಮೇಲೆ ಅದನ್ನು ನೀವು ಡಿಸ್ಕಸ್ ಮಾಡ್ಬೋದು. ಯಾವ ರೀತಿ ವೇರಿಯಬಲ್ ರೇಟ್ ಏನು, ಫಿಕ್ಸೆಡ್ ರೇಟ್ ಏನು, ಹೌಸಿಂಗಿಗೆ ಆಗುತ್ತಾ, ಆಮೇಲೆ ತಕ್ಷಣ ಆಗುತ್ತಾ, ಅಥವಾ ಹಳೆ ಲೋನ್ಸ್ಗೆ ಏನು, ಭಾಳ ಕ್ವಶನ್ಸ್ ಇದೆ. ಸೊ ವೇರಿಯಬಲ್, ಸೊ ರೀಸೆಟ್ಟಿಗೆ ಬರುತ್ತಾ, ಆಮೇಲೆ ಏನಾದ್ರು, ಆಮೇಲೆ ಈಗ ತಾನೇ ನಾವು ಚೇತರಿಸ್ಕೋತಾ ಇದ್ದೀವಿ, ನಾವು ಗ್ರೀನ್ ಶೂಟ್ಸ್ ಅಂತೀವಿ. ಸೊ ಈಗ ಎಲ್ಲ ಫಸ್ಟ್ ಟೈಮ್ ಬ್ಯಾಂಕ್ ಕ್ರೆಡಿಟು 12% ಹೋಗಿದೆ, ವಿಚ್ ಈಸ್ ವೆರಿ ಗುಡ್. MSMEs ಹಣ ಕೊಡ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಯಾವಾಗ ಟ್ರೈನ್ ಜೋರಾಗಿ ಹೋಗಕ್ಕೆ ಸ್ಟಾರ್ಟ್ ಆಯಿತೋ ಈ ಹೊಸ ಪ್ರಾಬ್ಲಮ್ ಬಂದಿದೆ. ಸೊ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಕೋವಿಡ್ ಟೈಮ್ಸಲ್ಲಿ ನಾವು ಮಾಡಿದ್ದು ಡಿಮಾಂಡ್ ಪುಷು, ಈಗ ನಮಗೆ ಸಪ್ಲೈ ಸೈಡ್ ಇಶ್ಯೂ ಬರೋದ್ರಿಂದ ಈ ಥರ ಇನ್ಫ್ಲೇಷನ್ನೇ ಬೇರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಎಸ್ ಓಕೆ ಚಂದ್ರಶೇಖರ್ ಅವರು, ಈಗ ಜನಸಾಮಾನ್ಯರಿಗೇನು ನಮಗೇನು ಹೊಡ್ತಾ ಬೀಳುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ನಮಗೆ ಹಿಂಗೆ ಎಫೆಕ್ಟ್ ಆಗುತ್ತೆ, ನಮ್ಗೆ ಯಾವುದ್ರ ಮೇಲೆ ಇದರ ಸಮಸ್ಯೆ ಆಗುತ್ತೆ ಅಂತ. ಒಂದು ಲೋನ್ಸ್, ಯಾಕಂತಂದ್ರೆ ಆಬ್ವಿಯಸ್ಲಿ RBI ಕೊಡೋ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡಿದಾಗ ಅದೇ ದುಡ್ಡು ತಗೊಂಡ್ಬಂದು ಇಲ್ಲಿ ಜನಕ್ಕೆ ಕೊಡಬೇಕು. ಹೌಸಿಂಗ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಯಾವುದೇ ಲೋನ್ ಆಗಿರ್ಬೋದು. ಸೊ ಆಬ್ವಿಯಸ್ಲಿ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟರ ಮಟ್ಟಿಗೆ ಹೊಡ್ತಾ ಬೀಳುತ್ತೆ, ಯಾವ್ಯಾವ್ದ್ರ ಮೇಲೆಲ್ಲ ಹೊಡ್ತಾ ಬೀಳುತ್ತೆ ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಅದು ತಮ್ಮ ಪಾಯಿಂಟ್ಗೆ ಬರೋ ಮುಂಚೆ ಅವ್ರು ನೆನೆ ಶ್ರೀಕಾಂತ್ ದಾಸ್ ಅವ್ರು ಏನು RBI ಗವರ್ನರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ದಟ್ RBI ಅಪ್ಪರ್ ಟಾಲರೆನ್ಸ್ ಲೆವೆಲ್ ರೀಚ್ ಮಾಡಿಬಿಟ್ಟಿದ್ದೀವಿ, ವಿ ಹ್ಯಾವ್ ಟು ಇನ್ಕ್ರೀಸ್ ದ ರೇಟ್ಸ್ ಅಂತ ಹೇಳಿದ್ರು. ನಂಬರ್ 1. ಮತ್ತು ನಾನು ಆಗಲೇ ಹೇಳಿದೆ, ಈ ನಾವು ಇಂಟರ್ ಕನೆಕ್ಟೆಡ್ ಮತ್ತು ಗ್ಲೋಬಲೈಸ್ ವರ್ಲ್ಡಲ್ಲಿ ಐಸೋಲೇಷನ್ ಇಲ್ಲ, ನಾವು ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ ದ ವರ್ಲ್ಡ್ ಎಕಾನಮಿ. ಮೂರನೇದಾಗಿ ಮೇಡಮ್, ಭಾಳ ಇಂಪಾರ್ಟೆಂಟು, ಈಗ ರುದ್ರಮೂರ್ತಿ ಸರ್ ಹೇಳ್ತಿರೋ ಮತ್ತು ನರೇಂದ್ರ ಸರ್ ಹೇಳ್ತಿರೋ, ವಾಟ್ ಐ ಅಗ್ರಿ ವಿತ್ ದೆಮ್. ಆ್ಯಂಡ್ ನಾನು ಸ್ವಲ್ಪ ಇನ್ನೊಂದು ಕಡೆಯಿಂದ ಮಾತಾಡ್ಬೇಕಂತ ಹೇಳಿದ್ರೆ, ನಾವು ಇಂಡಿಯನ್ ಎಕಾನಮಿನ ಸೂಕ್ಷ್ಮವಾಗಿ ನಾವು ನೋಡಿದಾಗ ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಷನ್ ಅರೌಂಡ್ 17-18% ನಮ್ಮ GDP ನಮ್ಮ ಇಂಡಿಯಾಗೆ.
ಮ್ಯಾನುಫ್ಯಾಕ್ಚರಿಂಗ್ ಇದು ಇಂಡಸ್ಟ್ರಿದು ಒಂದು 17-18% ಬರುತ್ತೆ ಕಾಂಟ್ರಿಬ್ಯೂಷನ್ನು. ಸೊ ಅದೇ ರೀತಿಯಲ್ಲಿ ಇಂಡಸ್ಟ್ರಿದು ಒಂದು 20, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿದು ಒಂದು 25-27 ಬರುತ್ತೆ. ಸರ್ವಿಸ್ ಸೆಕ್ಟರ್ ಒಂದು 50% ಬರುತ್ತೆ. ಇದ್ರ ಎಲ್ಲದನ್ನು ಕೂಡ ಹತ್ತಿ ನಿಲ್ಲೋದು ಯಾವಾಗ ಅಂತ ಹೇಳಿದ್ರೆ ಮುಂಗಾರು ಮಳೆ ಚೆನ್ನಾಗಿ ಬಂದಾಗ. ಮುಂಗಾರು ಮಳೆ ಏನಾದರೂ ಕರೆಕ್ಟಾಗಿ ಬಂದು ಓವರ್ ಗ್ರೋತ್ ಆಗಿಬಿಟ್ರೆ, ಈಗಾಗಲೇ ನಾವು ಮಾನ್ಸೂನು ಭಾಳ ಚೆನ್ನಾಗಿ ಬೆಳುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿನ್ನೆ ಅವರು RBI ಗವರ್ನರ್ ಹೇಳಿದಾಗ ಒಂದು ಹೇಳಿದ್ರು, 70% ನಾವು ಇನ್ಫ್ಲೇಷನ್ ಹಣದುಬ್ಬರ ಯಾಕಾಗ್ತಿದೆ ಅಂತ ಹೇಳಿದ್ರೆ ಫುಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ. ಈ ಸೈಡ್ ವೆರಿ ಕ್ಯಾಟಗರಿಕಲಿ ಈಗ ಟೊಮೊಟೊ ಬೆಳೆ 110 ರೂಪಾಯಿ ಆಗ್ಬಿಡ್ತು. ಅದು ಪ್ರಧಾನಮಂತ್ರಿ ಮೋದಿಯವ್ರ ಕೈಲಿ ಇಲ್ಲ, ಅಥವಾ ಸಿದ್ದರಾಮಯ್ಯನ ಕೈಲಿ ಇಲ್ಲ, ಸಿದ್ದರಾಮಯ್ಯ ಸರ್ ಕೈಲೂ ಇಲ್ಲ, ಯಾರ ಕೈನಲ್ಲೂ ಇಲ್ಲ. ಸೊ ಅದರಿಂದ ಈ ಏನು ಒಂದು ಸಿಚುವೇಶನ್ ಬೇಸ್ಡ್ ಆಗುತ್ತೆ. ಈಗ $70 ನಾವು ಒಂದು ಬ್ಯಾರಲ್ $70 ಇರಬೇಕು ಅಂತ ಒಂದು ಇಂಡಿಯನ್ ಎಕಾನಮಿ ರಿಪೋರ್ಟ್ ಮಾಡಿದ್ರು. ಇವಾಗ ಅದನ್ನೇ ನಾವು ಇವತ್ತು $110, $105 ಇರಬೇಕು ಅಂತ ಮಾಡಿದ್ವಿ. ಸೊ ಈಗೇನು ಇನ್ಫ್ಲೇಷನ್ ಇದೆ 6.7%, ಇದು ನೆಕ್ಸ್ಟ್ ಕ್ವಾರ್ಟರ್ಗೆ ಅದು 5.8% ತರಬೇಕು ಅಂತ. ಬಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮುಂಗಾರು ಕ್ಲೀನಾಗಿ ನಮಗೆ ಬೆಳೆಗಳೆಲ್ಲ ಸಮೃದ್ಧವಾಗಿ ಬಂದರೆ, ಪ್ರೈಸ್ ಕಮ್ಮಿ ಆದರೆ ಆಟೋಮೆಟಿಕಲಿ ಇದೆಲ್ಲವೂ ಕೂಡ ಒಂದು ಆರ್ಟಿಫಿಷಿಯಲ್ ಗ್ಲಟ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಇವೆಲ್ಲವೂ ಕೂಡ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಕರೆಕ್ಟೆಡ್. ಬಟ್ ಏನು ಅಂತ ಹೇಳಿದ್ರೆ, ಏನಾದರೂ ನಾಳೆ ಬೆಳಗ್ಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಂತೋಯ್ತು, ಮತ್ತು ಮಿಡ್ಲ್ ಈಸ್ಟಲ್ಲಿ ಏನು ಗಲಾಟೆ ಇಲ್ಲ ಅಂತ ಹೇಳಿದ್ರೆ ಸಿಚುವೇಶನ್ ವಿಲ್ ಕಂಪ್ಲೀಟ್ಲಿ ಚೇಂಜ್. ಸೊ ಅವಾಗ ನಾವು ಇಂಡಿಯಾದಲ್ಲಿರ್ತಕ್ಕಂಥ, ಆಮೇಲೆ ಚೈನಾದವರು ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದಲೇ ಅವರು ಸುಮ್ಮನೆ ಇದ್ದರೆ ದ ಥಿಂಗ್ಸ್ ವಿಲ್ ಗೋ ಸ್ಮೂತ್. ಬಟ್ ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಫುಡ್ ಇನ್ಫ್ಲೇಷನ್ ಏನಿದೆ, ಇವತ್ತು ಕ್ಲೈಮೇಟ್ ಚೇಂಜ್, ಈ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ, ಮತ್ತು ಇದ್ರ ಜೊತೆಯಲ್ಲಿ ಸಪ್ಲೈ ಚೈನ್ ನಾವೇನು ಹೇಳಿದ್ವು, ಇವು ವಾತಾವರಣಗಳೆಲ್ಲ ಬದಲಾಗ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಇವೆಲ್ಲ ಏನು ನಡೀತಿದೆ ಇವೆಲ್ಲವೂ ಕೂಡ ಸಾಂದರ್ಭಿಕವಾಗಿ ಅಷ್ಟೇ. ತಾವು ಕೇಳಿದ ಪ್ರಶ್ನೆಗೆ ಹೋಮ್ ಲೋನ್ ಅಂತ ನಾವು ಹೋದಾಗ, ಕಾರ್ ಲೋನ್ ಅಂತ ಹೋದಾಗ, ಇವೆಲ್ಲವೂ ಕೂಡ ಅರ್ಬನ್ ಫಿನಾಮಿನಾ. ಡೆಲ್ಲಿ, ಬೆಂಗಳೂರು, ಪಟ್ನಾ, ಈ ಥರ ಅಗ್ರಿಕಲ್ಚರಲ್ ಫಿನಾಮಿನಾ ನಾವು ನೋಡಿದಾಗ, ಕೊರೋನಾ ಟೈಮಲ್ಲಿ ನೋಡಿದಾಗಲೂ ಕೂಡ ಇಡೀ ಇಂಡಿಯನ್ ಎಕಾನಮಿನ ಡ್ರೈವ್ ಮಾಡಿದ್ದು ದ ವಿಲೇಜಸ್ ಡ್ರೈವ್ಡ್ ಇಂಡಿಯನ್ ಎಕಾನಮಿ. ಸೊ ಅದರಿಂದ ದಿಸ್ ಆರ್ ದ ಥಿಂಗ್ಸ್ ವಿಚ್ ಈಸ್ ಆಲ್ ಟೆಂಪ್ರರಿ ಫೇಸ್. ಬಟ್ ಇವು ಲೇಟರ್ ಇಟ್ ವಿಲ್ ಗೆಟ್ ಚೇಂಜ್ ಆಗಬಹುದು ಅಂತ. ಎಸ್ ರುದ್ರಮೂರ್ತಿ ಸರ್, ಒಂದು ಕಡೆ ಈ ರೆಪೋ ರೇಟು ಇನ್ನೂ ಕೂಡ ಹೆಚ್ಚಾಗುವಂತಹ ಚಾನ್ಸಸ್ ಇದೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ವಿಶ್ಲೇಷಣೆ ಕೂಡ ಇದೆ. ಈಗ ಸದ್ಯಕ್ಕೆ ಯಾವುದರ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ? ಒಂದು ಲೋನ್ಸ್ ಅಂತ ತಗೊಂಡಾಗ ಯಾವ ಲೋನ್ಸ್ ಅಂತ ಬರುತ್ತೆ, ಲೋನ್ಸ್ ಜೊತೆಗೆ ಹಣದುಬ್ಬರ ಅಂತ ಬಂದಾಗ ಯಾವೆಲ್ಲ ಪ್ರೈಸ್ಗಳು ಜಾಸ್ತಿ ಆಗುತ್ತೆ ಅನ್ನೋದು ಸಿಂಪಲ್ ಆಗಿ ಕೇಳಬೇಕು ಅಂತಂದ್ರೆ ಜನಸಾಮಾನ್ಯರಿಗೆ ಹೆಂಗ್ ಹೊಡೆತ ಬೀಳುತ್ತೆ ಅಂತ ನೋಡಿ. ಖಂಡಿತ ಮೊದಲನೇದಾಗಿ ಕಾಲಾವಕಾಶ ನನಗ್ ತುಂಬಾ ಕಡಿಮೆ ಇದೆ, ಸೊ ನಾನು 2:30 ಇರ್ತೀನಿ ಅಂತ ಹೇಳಿ ವೆರಿ ಬ್ರೀಫ್ ಆಗಿ ಹೇಳ್ತಿದ್ದೀನಿ. ಏನಾಗ್ತಾ ಇದೆ ಅಂದ್ರೆ, ಗೌರ್ಮೆಂಟ್ ಕಡೆಯಿಂದ ಒಂದ್ ಕಡೆ ಸಪೋರ್ಟ್ ಬರ್ತಾ ಇದೆ ಜನರಿಗೋಸ್ಕರ. ಹೇಗೆ ಅಂದ್ರೆ, ಈಗೇನ್ ಆಲ್ರೆಡಿ ರೀಸೆಂಟ್ ಆಗಿ ನರೇಂದ್ರ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಎಕ್ಸೈಸ್ ಡ್ಯೂಟಿಯನ್ನ ಏನ್ ಕಟ್ ಮಾಡಿದ್ರು ಆಲ್ರೆಡಿ, ಅದರಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಗಳಲ್ಲಿ ನಮ್ಗೆ ಖಂಡಿತವಾಗ್ಲೂ ಕಡಿಮೆ ಆಯ್ತು. ಹತ್ತತ್ರ ಒಂದ್ 7.5-8 ರೂಪಾಯಿ ಪೆಟ್ರೋಲ್ ಪ್ರತಿ ಲೀಟರ್ ಕಡಿಮೆ ಆಯ್ತು, ಡೀಸೆಲ್ ಹತ್ತತ್ರ ಒಂದ್ 5 ರೂಪಾಯಿ ಕಡಿಮೆ ಆಯ್ತು. ಇನ್ನ ಮುಂದಿನ ದಿನಗಳಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಮತ್ತೆ ಮೋದಿ ಅವರ ಲೇಟೆಸ್ಟ್ ಸ್ಟೇಟ್ಮೆಂಟ್ಸ್ ಗಳನ್ನ ತಾವೇನ ಲೇಟೆಸ್ಟ್ ಅಪ್ಡೇಟ್ ಗಳನ್ನ ನೋಡಿದ್ರೆ, ಅವ್ರು ಹೇಳ್ತಾ ಇದಾರೆ, ಒಂದು ಸ್ಟೇಟ್ ಗವರ್ಮೆಂಟ್ ಕೂಡ ನೀವೇನು ತೆರಿಗೆಗಳನ್ನ ಹಾಕ್ತಾ ಇದ್ದೀರಾ ಆ ಸ್ಟೇಟ್ ಟ್ಯಾಕ್ಸ್ ಗಳನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳ್ತಾ ಇದಾರೆ. ಎರಡನೇದಾಗಿ ಅವರು ಕೂಡ ಇನ್ನ ಮುಂದಿನ ದಿನಗಳಲ್ಲಿ ರೇಟ್ ಗಳನ್ನ, ಎಕ್ಸೈಸ್ ಡ್ಯೂಟಿ ರೇಟ್ ಗಳನ್ನ ಇನ್ನ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನ್ ಹೇಳುತ್ತೆ ನನಗೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳು ಈ ಎಕ್ಸೈಸ್ ಡ್ಯೂಟಿ ರೇಟ್ ಮತ್ತಷ್ಟು ಸೆಂಟ್ರಲ್ ಗವರ್ಮೆಂಟ್ ಕಟ್ ಮಾಡಿದ್ರೆ, ಹಾಗೂ ಸ್ಟೇಟ್ ಗವರ್ಮೆಂಟ್ಗಳು ಸೆಂಟ್ರಲ್ ಗವರ್ಮೆಂಟಿನ ಮಾಹಿತಿಗಳಿಗೆ ಕೈ ಜೋಡಿಸಿ ಅವರು ಕೂಡ ರೇಟ್ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಪೆಟ್ರೋಲ್ ಡೀಸೆಲ್ ದರಗಳು ಕಡಿಮೆ ಆಗುತ್ತೆ. ಇದರಿಂದ ಸಾಮಾನ್ಯ ಜನರ ಖುಷಿ ಸುದ್ದಿ ಏನು, ಒಂದು ಡೈರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಮೇಲೆ ಇದರ ಇಂಪ್ಯಾಕ್ಟ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಬಸ್ ಫೇರ್ ಆಗಿರ್ಬೋದು, ಆಟೋ ಫೇರ್ ಆಗಿರ್ಬೋದು, ಇದೆಲ್ಲ ಒಂದ್ ಕಡೆ ಕಡಿಮೆ ಆಗುತ್ತೆ. ಎರಡನೇದು ಏನಾಗುತ್ತೆ ಅಂದ್ರೆ, ಸಾಗಾಣಿಕೆ ವೆಚ್ಚ ಕಡಿಮೆ ಆಗೋದ್ರಿಂದ ಖಂಡಿತವಾಗ್ಲೂ ಇಂಡೈರೆಕ್ಟ್ ಆಗಿ ಏನಾಗುತ್ತೆ, ಅನೇಕ ದಿನನಿತ್ಯ ಬಳಸುವಂತಹ ವಸ್ತುಗಳ ರೇಟ್ಗಳಲ್ಲೂ ಕೂಡ ನಾವು ಇಳಿಕೆಗಳನ್ನ ಖಂಡಿತವಾಗ್ಲೂ ಕಾಣಬಹುದು. ಅದು ನೀವು ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅಥವಾ ನೀವು ದಿನನಿತ್ಯ ಏನು ಬೇಳೆ ಕಾಳುಗಳನ್ನ ಬಳಸುವಂತದ್ದಾಗಿರ್ಬೋದು, ಇದೆಲ್ಲದರ ರೇಟ್ಗಳಲ್ಲಿ ಖಂಡಿತವಾಗ್ಲೂ ಇಳಿಕೆಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಆದ್ರೆ ಮುಖ್ಯವಾಗಿ ನೀವೇ ಪ್ರಶ್ನೆ ಕೇಳ್ತಿರೋ ಹಾಗೆ ಇಲ್ಲಿ ಏನಾಗುತ್ತೆ, ಒಂದು ನಾವು ತಿಳ್ಕೋಬೇಕು. ಈಗ ಏನು ಕೆಲವರೆಲ್ಲ ಹೇಳ್ತಾರೆ, ನಿನ್ನೆ 0.5%
0.4% ಇನ್ಕ್ರೀಸ್ ಮಾಡಿದ್ರು, ಅದಕ್ಕೆ ಮುಂಚೆ 0.4% ಹತ್ತತ್ರ 0.9% ಇನ್ಕ್ರೀಸ್ ಅನ್ನ ಕೇವಲ ಒಂದ್ 2 ತಿಂಗಳಲ್ಲೇ ಮಾಡ್ಬಿಟ್ಟಿದ್ದಾರೆ. ಹಾಗೂ ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಆಗಸ್ಟ್ ತಿಂಗಳಲ್ಲಿ ಅಲ್ಲೂ ಕೂಡ ದರಗಳನ್ನ ಏರಿಕೆ ಮಾಡುವ ಚಾನ್ಸಸ್ ಖಂಡಿತವಾಗ್ಲೂ ಜಾಸ್ತಿ ಇದೆ. ಇಲ್ಲಿ ನೀವೇನ್ ಯೋಚನೆ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು ಅಂದ್ರೆ ಬಡ್ಡಿ ದರಗಳು ತುಂಬಾ ಕಡಿಮೆ ಆಗ್ಬಿಟ್ಟು ಅನೇಕ ಜನ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಗಳು ಬ್ಯಾಂಕ್ ಅಲ್ಲಿ FD ಇಡ್ತಾ ಇದ್ರು, ಅವ್ರಿಗೆ FD ಇನ್ಕಮ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅವ್ರು ಏನ್ ಹೇಳ್ತಾ ಇದ್ರು, ಒಂದ್ ಕಾಲದಲ್ಲಿ ನಮ್ಗೆ 10%, 12%, ಹೈಯೆಸ್ಟ್ ಪೀಕ್ ರೇಟ್ ಅಲ್ಲಿ 14% ಬಡ್ಡಿ ಕೂಡ ನಮ್ ಡೆಪಾಸಿಟ್ ಮೇಲೆ ಸಿಗ್ತಾ ಇತ್ತು. ಈಗ ನಮ್ಗೆ 5.5% ಬಂದ್ರೆ ಜಾಸ್ತಿ ಆಗಿದೆ, ಬಡ್ಡಿ ದರಗಳೆಲ್ಲ ಬಿದೋಗಿದೆ. ಹಾಗಾಗಿ ಅನೇಕ ಜನ ಬೇರೆ ಕಡೆ ಹೂಡಿಕೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗುತ್ತೆ, ರೆಪೋ ರೇಟ್ ಗಳು ಜಾಸ್ತಿ ಆದಾಗ ಇನ್ವೆಸ್ಟ್ಮೆಂಟ್ ಯಾರ್ಯಾರು FD ಗಳಲ್ಲಿ ಸೀನಿಯರ್ ಸಿಟಿಸನ್ಸ್ ಗಳು ಇಟ್ಟಿರ್ತಾರಲ್ಲ ಅವ್ರಿಗೆ ಇದು ಖುಷಿ ಸುದ್ದಿ. ಹಾಗೂ ನಾವು ಲೋಯರ್ ಎಂಡ್ ಆಫ್ ದ ರೇಂಜ್ ಅಲ್ಲಿ ಇದ್ವಿ. ನಾರ್ಮಲಿ ಈ ರೇಟ್ ಗಳು ನಿಮಗೆ ಲೋಯೆಸ್ಟ್ ಅಂದ್ರೆ ಹತ್ತತ್ರ 3.5%, 4% ವರೆಗೂ ಬರಬಹುದು. ಹೈಯೆಸ್ಟ್ ಅಂದ್ರೆ ಹತ್ತತ್ರ 12ರಿಂದ 14% ವರೆಗೂ ಹೋಗ್ಬಹುದು. ಈಗಿದ್ದಂತ ರೇಟ್ ಗಳು ತುಂಬಾ ಕಡಿಮೆ ಇತ್ತು. ಅಲ್ಲಿಂದ ಒಂಚೂರ್ ಮೇಲ್ ಹೋದ್ರೂ ಪರವಾಗಿಲ್ಲ, ಗ್ರೋತ್ ಏನ್ ಖಂಡಿತವಾಗ್ಲೂ ಎಫೆಕ್ಟ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿನ್ನೆ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ ಗ್ರೋತ್ ಎಸ್ಟಿಮೇಟ್ ನೋಡಿದ್ರೆ ಇನ್ಫ್ಲೇಷನ್ ಎಸ್ಟಿಮೇಟ್ ಅನ್ನ ಅವ್ರು ಜಾಸ್ತಿ ಮಾಡಿದ್ರು. ಅಂದ್ರೆ 2022-23 ಫಿನಾನ್ಷಿಯಲ್ ಇಯರ್ ಗೆ ಇನ್ಫ್ಲೇಷನ್ ಆನ್ ಅನ್ ಆವರೇಜ್ 6.7% ವರೆಗೂ ಬರಬಹುದು ಅಂತ ನಿನ್ನೆ ಎಸ್ಟಿಮೇಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಗ್ರೋತ್ ಎಸ್ಟಿಮೇಟ್ ಅಲ್ಲಿ ಎಲ್ಲೇ ಕಡಿತ ಮಾಡಿಲ್ಲ. 7.2% ಗ್ರೋತ್ ಅನ್ನ ನಾವು ಫಿನಾನ್ಷಿಯಲ್ ಇಯರ್ 22-23 ಗೆ ನೋಡಬಹುದು ಆನ್ ಅನ್ ಆವರೇಜ್ ಇಡೀ ವರ್ಷಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ ಗ್ರೋತ್ ನಮಗೆ ಖಂಡಿತವಾಗ್ಲೂ ಯಾವುದು ಭಾರಿ ಡ್ರಾಪ್ ಆಗುವ ಸಾಧ್ಯತೆಗಳು ಇಲ್ಲ. ಇನ್ಫ್ಲೇಷನ್ ಅನ್ನ ಇವಾಗ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡಬೇಕು. ಹಾಗೂ ಸಪ್ಲೈ ಸೈಡ್ ಇನ್ಫ್ಲೇಷನ್ ಇದಾಗಿರೋದ್ರಿಂದ ಖಂಡಿತವಾಗ್ಲೂ ನಮಗೆ ಬೆಲೆಗಳ ನಿಯಂತ್ರಣ ಇಂಪಾರ್ಟೆಂಟ್ ಆಗುತ್ತೆ. ಇಂತ ಸಮಯದಲ್ಲಿ ನಮ್ಮ ಎಕನಾಮಿಕ್ ಕಂಡೀಷನ್ ನೀವು ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಗ್ರೋತ್ ರೇಟ್ ಇನ್ ದ ವರ್ಲ್ಡ್ ಎಲ್ಲಿದೆ ಅಂದ್ರೆ ಖಂಡಿತವಾಗ್ಲೂ ಇಂಡಿಯಾಲಿದೆ. ಹಾಗೂ ಇನ್ಫ್ಲೇಷನ್ ಖಂಡಿತವಾಗ್ಲೂ ಕಂಟ್ರೋಲ್ ಅಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಇಳಿಕೆಯನ್ನ ಕಾಣಬಹುದು. ಹಾಗೂ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕ್ರೂಡ್ ಇವತ್ತು $123 ಪ್ರತಿ ಬ್ಯಾರೆಲ್ ಅಲ್ಲಿ ಇದೆ, $30-40 ಅಲ್ಲಿ ಇಲ್ಲ ಇವಾಗ. ಸೊ ಅಷ್ಟಾದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳ ಏನ್ ನಿಯಂತ್ರಣದಲ್ಲಿದೆ ಅದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ತೀವಿ. ಓಕೆ ವೆರಿ ವೆರಿ ನೈಸ್ ಸರ್. ಪಾಸಿಟಿವ್ ನ್ಯೂಸ್ ಜೊತೆಗೆ ನೀವು ಹೇಳ್ದಂಗೆ ಟ್ರಾನ್ಸ್ಪೋರ್ಟೇಷನ್ ಒಂದ್ ಕಡಿಮೆ ಆಗ್ಬಿಟ್ರೆ ಅದರ ಎಫೆಕ್ಟ್ ಅನ್ನೋ ರೀತಿಯಾಗಿ ಉಳಿದ ಆಹಾರ ಪದಾರ್ಥಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರ ಬೆಲೆ ಕೂಡ ಕೊಂಚ ಮಟ್ಟಿಗೆ ಇಳಿಕೆ ಅನ್ನಂತೂ ಕಾಣುತ್ತೆ. ಸೊ ಅದೆಲ್ಲದಕ್ಕೂ ಮೂಲ ಅಂತಂದ್ರೆ ಮತ್ತೆ ಈಗೇನ್ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಂತಹ ಬೆಲೆಗಳು ಕಡಿಮೆ ಆಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಸರಳವಾಗಿ ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ. ಯಾಕಂತಂದ್ರೆ ಯಾವ್ಯಾವ ವಿಚಾರಕ್ಕೆ ಕುರಿತಾದಂತಹ ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ ಅನ್ನೋದು. ಯಾಕಂತಂದ್ರೆ ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ ಸರಿ, ಸೊ ಈ ಸದ್ಯಕ್ಕೆ ಏನ್ ಎಫೆಕ್ಟ್ ಆಗುತ್ತೆ, ಯಾವುದರ ಮೇಲೆ ಹೆಚ್ಚು ಹೊಡೆತ ಬೀಳತ್ತೆ, ಯಾವ ಸೆಕ್ಟರ್ ಮೇಲೆ ಜಾಸ್ತಿ ಇದರ ಪರಿಣಾಮ ಬೀರುತ್ತೆ, ಇದ್ರ ಕುರಿತಾಗೂ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಚರ್ಚೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನರೇಂದ್ರ ಸರ್, ಒಂದು ವಿಚಾರ ಅಂತಂದ್ರೆ ಲೋನ್ಗಳು ಅಂತ ಬಂದಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ನು, ಪ್ರಶ್ನೆ ಇದ್ದೇ ಇರುತ್ತೆ. ರೆಪೋ ರೇಟ್ಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಹೆಂಗೆ ಎಫೆಕ್ಟ್ ಆಗುತ್ತೆ ನಮ್ಮ ಲೋನ್ ಮೇಲೆ, ನಾವು ಎಷ್ಟು ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ರೆಪೋ ರೇಟ್ ಹೆಚ್ಚಾದಂಗೆ ಅನ್ನೋದಿರುತ್ತೆ. ಏನು ಹೇಳ್ತೀರಿ ಸಿಂಪಲ್ ಆಗಿ, ಸಾಮಾನ್ಯವಾಗಿ ಅಂತ? ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದನ್ನ 3 ಥರ ನಾವು ವಿಂಗಡಿಸ್ಬೇಕಾಗತ್ತೆ. ಒಂದು, ಹೌಸಿಂಗ್ ಲೋನ್ಗೆ ಎಲ್ರಿಗೂ ಭಾಳ ಕ್ಯೂರಿಯಾಸಿಟಿ. ಇವತ್ತಿನ ಎಲ್ಲ ನೀವು ಮೀಡಿಯಾ, ನ್ಯೂಸ್ ಪೇಪರ್ಸ್, ಇವತ್ತು ನಾನು ಡೆಕ್ಕನ್ ಹರ್ಲ್ಡಲ್ಲಿ ನನ್ನ ಆರ್ಟಿಕಲ್ಲು ಬಂದಿದೆ ಆನ್ ದಿಸ್ ಸಬ್ಜೆಕ್ಟ್. ಸೊ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಸೊ ಇದರಲ್ಲಿ ನೀವು 3 ಥರ ನೋಡಬೇಕಾಗತ್ತೆ. ಒಂದು ಎಕ್ಸಿಸ್ಟಿಂಗ್ ಲೋನ್ಸ್, ಒಂದು ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಪರ್ಸ್ ಆಗಿಲ್ಲದೆ ಇರೋರಿಗೆ ಏನಾಗುತ್ತೆ, ಮತ್ತು ಹಳೆ ಲೋನ್ಸ್ಗೆ ಏನಾಗುತ್ತೆ. ಇವು 3. ಇದರಲ್ಲಿ ರೆಪೋ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ಬ್ಯಾಂಕ್ಸ್ ಅವರು, ಈಗ ನಾವೇನು ಇಷ್ಟೋ ತನಕ ಮಾತಾಡಿದ್ವಿ, ಸೊ ಅವ್ರು ತೊಗೊಂಡಿದ್ದು ಬಾರೋಯಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಅದು ಆ ಕಡೆ ಇರಲಿ. ಬಟ್ ಈಗ ರೇಟ್ ಜಾಸ್ತಿ ಆದ ತಕ್ಷಣ ಇವತ್ತಿಂದನೇ ಸುಮಾರು ಬ್ಯಾಂಕ್ಸು ಮತ್ತು ಹೌಸಿಂಗ್ ಫೈನಾನ್ಸ್ ಕಂಪನೀಸು ಅವ್ರ ಲೆಂಡಿಂಗ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಟ್ ನಾವು 2 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ. ಮೊದಲೆಲ್ಲ ಈ ಥರ ಆದಾಗ ತುಂಬ ಕೇಸ್ ಆಗೋದು. RBI ಏನು ಮಾಡ್ತೀವಿ, 2 ವರ್ಷದ ಹಿಂದೆ ನೀವು ಈ ಥರ ಹುಚ್ಚುಚ್ಚಾಗಿ ರೇಟ್ ಜಾಸ್ತಿ ಮಾಡಬಾರ್ದು ಬ್ಯಾಂಕ್ಸ್ ಅಂದ್ಬಿಟ್ಟು ನೀವು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಗೆ ಲಿಂಕ್ ಮಾಡಬೇಕು. ದಟ್ಸ್ ಅ ವೆರಿ
ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಇನ್ ಬ್ಯಾಂಕಿಂಗ್. ಇದು ಏನಾಗೋದು, ನನ್ನ ಬ್ಯಾಂಕು ನಾನು ನಾಳೆಯಿಂದ 10% ಅಂದರೆ ಜನಕ್ಕೆ ಬಾರೋರ್ಸ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಆಮೇಲೆ ವಿಧಿನೂ ಇಲ್ಲ. ಸೊ ಅದಕ್ಕೇನು ಮಾಡಿದ್ರು 2 ವರ್ಷದ ಹಿಂದೆ, ಸೊ RBI ಗವರ್ನರು ಮತ್ತು RBI ಪಾಲಿಸಿ ತಂತು, ಎಕ್ಸ್ಟರ್ನಲ್ ಬೆಂಚ್ ಮಾರ್ಕು, ನಿಮ್ಮದೇ ಆದ ಒಂದು ಸಂಸ್ಥೆದು ಏನೋ ಒಂದು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾವುದು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕು? ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಇಸ್ ದಿ ರೆಪೋ ರೇಟ್. ಓಕೆ. ಸೊ ರೆಪೋ ರೇಟ್ ಬೇಸಿಸ್ ಆಗಿ ಇಟ್ಕೋಬೇಕು. ಅದಕ್ಕೆ ನಿಮ್ಮದು ಕಾಸ್ಟ್ ಆಫ್ ಫಂಡ್ಸು, ನಾವೇನು ಇದ್ರ ತನಕ FD ರೇಟ್ ಎಲ್ಲ ಮಾತಾಡಿದ್ವಿ, ಸೊ ಅದು ನನ್ನ ಕಾಸ್ಟ್ ಅದು. ಸೊ ಮೇಲೆ ಒಂದು ಸ್ವಲ್ಪ ರಿಕವರಿ ಪ್ರಾಬ್ಲಮ್ ಬರ್ಬೋದು, ಅದಕ್ಕೊಂದು ಪರ್ಸೆಂಟೇಜ್ ಇಷ್ಟು ಮಾಡಿ ನಾವು ಒಂದು ರೇಟ್ ಫಿಕ್ಸ್ ಮಾಡಿ ಮಿನಿಮಮ್ ಆನ್ ಆನ್ ಆವರೇಜ್ ರೆಪೋ ರೇಟ್ ಗಿಂತ ಎಷ್ಟು ಹೆಚ್ಚಳ ಇರುತ್ತೆ ಒಂದು ಹೌಸಿಂಗ್ ರೆಪೋ ರೇಟ್ಗೆ ನಾವು ಥಂಬ್ ರೂಲ್ ಅಂತೀವಿ ಅಥವಾ ಬ್ಯಾಕ್ ಆಫ್ ಎನ್ವಲಪ್. ಈಗ 4.9, ಸೊ 5% ಅನ್ಕೊಳ್ಳಿ. 5%ಗೆ ಮಿನಿಮಮ್ 2.5% ಹೌಸಿಂಗ್ ಲೋನ್ ರೇಟು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ತಕ್ಷಣ ಈಗ 7 to 7.5, ಅದರಲ್ಲಿ ಮತ್ತೆ ನಮ್ಗೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇದು ನಾವು ಕ್ರೀಮ್ ಅಂತೀವಿ, ಕ್ರೀಮ್ ಲೋನ್ಸ್ ಅಂದರೆ ಒಂದು ಒಳ್ಳೆ ಲೋನು ನಮ್ಮ ಸರ್ಕ್ಯುಲರ್ ಪ್ರಕಾರ ಇರಬೇಕು, ಒಳ್ಳೆ ಸಂಬಳ ಇರಬೇಕು, ಆ ಸಂಬಳ ಇನ್ಕಮ್ ಟ್ಯಾಕ್ಸ್ ಕಟ್ತಿರಬೇಕು, ಮನೆ ಗೈಡೆನ್ಸ್ ವ್ಯಾಲ್ಯೂ ತಕ್ಕಂಗಿರಬೇಕು, ಪ್ಲ್ಯಾನ್ ತಕ್ಕಂಗಿರಬೇಕು. ಈ ಥರದ್ದಾದರೆ 7.5% 8% ಇವಾಗ ರೇಟ್ ಇವತ್ತಿಂದ ಆಗಿದೆ ಫಾರ್ ನ್ಯೂ ಲೋನ್ಸ್. ಸ್ಯಾಂಕ್ಷನ್ ಲೋನ್ಸ್ ಆಗಿ ಡಿಸ್ಬರ್ಸ್ಮೆಂಟ್ ಆಗದೇ ಇರೋರ್ಗು ಈ ಹೊಸ ರೇಟ್ ತಾಕತ್ತೆ. ಆಮೇಲೆ ಹಳೆ ಲೋನ್ಸ್ಗೆ ಏನಾಗುತ್ತೆ, ಎಲ್ಲರೂ ವೇರಿಯಬಲ್ ರೇಟ್ ಅಂತೀವಿ ನಾವು, ಫಿಕ್ಸೆಡ್ ರೇಟು ವೇರಿಯಬಲ್ ರೇಟ್. ನಿನ್ನೆನೂ ನೀವು ಪ್ರೋಗ್ರಾಮಲ್ಲಿ ನೋಡಿದೆ ನಾನು, ವೇರಿಯಬಲ್ ರೇಟ್ ಆ್ಯಂಡ್ ಫಿಕ್ಸೆಡ್ ರೇಟ್. ಸೊ ಫಿಕ್ಸೆಡ್ ರೇಟ್ ಲೋನ್ಸ್ ಭಾಳ ಕಡಿಮೆ, ಯಾಕಂದರೆ ಅದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. 10% 100% ಮಾಡಿಬಿಟ್ಟಿರ್ತಾರೆ. ಸೊ ಅವ್ರು ಯಾರು ಅಷ್ಟು ಲೋನ್ಸ್, ನಮ್ಮಲ್ಲಿ ಇಡೀ ಶೇಕಡ ಟೋಟಲ್ ಲೋನ್ಸ್ ನೀವು ಇವತ್ತೇನು 100 lakh crore ಇದೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮಲ್ಲಿ, ಅದರಲ್ಲಿ 5% ಫಿಕ್ಸೆಡ್ ಲೋನ್ಸ್ ಇಲ್ಲ. ಯಾಕಂದರೆ ಫಿಕ್ಸೆಡ್ ಲೋನ್ಸ್ಗೆ ನೀವು ತುಂಬ ಹೋಮ್ ಲೋನ್ಸ್ ಅಥವಾ ವೆಹಿಕಲ್ ಲೋನ್ ಆಗ್ಬೋದು. ಸೊ ಫಿಕ್ಸೆಡ್ ರೇಟ್ ಯಾರು ನಾರ್ಮಲಿ ರೆಕಮೆಂಡು ಮಾಡಲ್ಲ, ತಗೊಳ್ಳೋದು ಇಲ್ಲ, ಯಾಕಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ವೇರಿಯಬಲ್ ರೇಟ್ ಯಾಕೆ ತಗೋತಾರೆ ಅಂತಂದರೆ, ಜಾಸ್ತಿ ರೇಟ್ ಇರುವಾಗ ಇನ್ನು ಯಾವಾಗಲೂ ಕಡಿಮೆನೇ ಆಗುತ್ತೆ ಅಂತ. ಈಗ 4 ವರ್ಷ ನೋಡಿದ್ದೀವಿ, 4% ಇತ್ತು ಇದು ರೆಪೋ ರೇಟು ಫಾರ್ 2 years ಕಂಟಿನ್ಯೂಸ್ಲಿ. ಸೊ ನಮ್ದು ಹೌಸಿಂಗ್ ಲೋನ್ ರೇಟು ಹಿಸ್ಟಾರಿಕ್, ನಾವು 30 ವರ್ಷ ಸಂಸ್ಥೆ ಈ ಬಿಸ್ನೆಸ್ ಮಾರ್ಕೆಟ್ ಬಿಸ್ನೆಸ್ ಅಲ್ಲಿ ಇದ್ದು ಈ ತರ ಒಂದು ಗೋಲ್ಡನ್ ಪೀರಿಯಡ್ ಆಫ್ ಹೌಸಿಂಗ್ ಲೋನ್ಸ್ ಯಾರೂ ನೋಡಿಲ್ಲ. ಅಂದ್ರೆ ಈ ಹಿಂದೆ ಲೋನ್ ತಗೊಂಡು EMI ಕಟ್ಟಿದವರೇ ಅದೃಷ್ಟವಂತರು. ಆಮೇಲೆ ಈಗಲೂ ಲೋನ್ ತಗೊಳ್ಳೋರು ಅದೃಷ್ಟವಂತರೇನೆ. ಈಗೇನು ಬಹಳ ಏನು ನಾವು ಹೆದರ್ಕೋಬೇಕಾಗಿಲ್ಲ, ಡಿಫ್ರೆನ್ಸ್ ಆಗಲ್ಲ. ಯಾಕಂದ್ರೆ ರೆಪೋ ರೇಟ್ ಜಾಸ್ತಿ ಮಾಡ್ತದೆ. ನಾನು ಯಾವಾಗಲೂ ಹೇಳ್ಬೇಕಂತಿದ್ದೀನಿ ಎಲ್ಲ ಪ್ರೋಗ್ರಾಮಲ್ಲೂ, ಈಗ ರೆಪೋ ರೇಟ್ ಯಾತಕ್ಕೆ ಜಾಸ್ತಿ ಮಾಡ್ತಾರೆ ಅಂದರೆ, ನಾವು ನಿಜ ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ವ್ಯಾಲ್ಯೂ ಆಫ್ ರುಪಿ ಜಾಸ್ತಿ ಮಾಡ್ತಾ ಇದ್ದೀವಿ. ಈಗ ನಾವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇನ್ಫ್ಲೇಷನ್ ರೇಟ್ ಎಷ್ಟಿದೆ? 7% ಇದೆ. ಈಗ ರೆಪೋ ರೇಟ್ ಎಷ್ಟಿದೆ? 4.9. ಸೊ ಇನ್ಫ್ಲೇಷನ್ ಮೈನಸ್, ಸಿಂಪಲ್ ಕ್ಯಾಲ್ಕುಲೇಷನ್ ವೀಕ್ಷಕರಿಗೆ, 7 - 5 ಅಂತ ಇಟ್ಕೊಳ್ಳೋಣ. 2 ನೆಗೆಟಿವ್ ರೇಟ್ ಇದೆ. ಅಂದರೆ ಇವತ್ತು ನಾನು ನೆಗೆಟಿವ್ ಇಂಟ್ರೆಸ್ಟ್ ರೇಟ್, ರಿಯಲ್ ಇಂಟ್ರೆಸ್ಟ್ ರೇಟ್ ನೆಗೆಟಿವ್ ಅಲ್ಲಿ ಇದ್ದೀವಿ ನಾವು. ಅಂದರೆ ನಾವು ಏನಿಟ್ರು ₹2 ಮೈನಸ್ ಅಲ್ಲಿ ಇದ್ದೀವಿ. ಅಂದರೆ ನಮ್ಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ. ನೀವು ಬ್ಯಾಂಕಲ್ಲಿ ಇಟ್ಟರು ಇಂಟ್ರೆಸ್ಟ್. ಸೊ ಇದನ್ನ ಜಾಸ್ತಿ ಅರ್ಥ ಮಾಡ್ಕೋಬೇಕು ನಾವು. ಸೊ ರೆಪೋ ರೇಟ್ ಜಾಸ್ತಿ ಮಾಡ್ತಾ ಬಂದ್ರು ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಕ್ವಾರ್ಟರಲ್ಲಿ ಮತ್ತೆ 0.5% ಜಾಸ್ತಿ ಆಗುತ್ತೆ. ಅಂದರೆ ಪ್ರೀ ಕೋವಿಡ್ ಡೇಸಲ್ಲಿ 6.15ಗೆ ತರಬೇಕಂತ ಇದ್ದಾರೆ ಅವರು. ಅಂದರೆ 6.15 ಬಂದರೆ ಇನ್ಫ್ಲೇಷನ್ 6ಕ್ಕಿದ್ರೆ ಅವಾಗ ನನಗೆ ₹1ಗೆ ₹1 ಬೆಲೆ ಇದೆ. ಸೊ ರಿಯಲ್ ವ್ಯಾಲ್ಯೂ ಆಫ್ ಮನಿನ ನಾವು 10 ತಗೋತಾ ಇದ್ದೀವಿ. ಈಗ ನೆಗೆಟಿವ್ ಅಲ್ಲಿ ಇದ್ದೀವಿ, ಅಂದರೆ ₹2 ಮೈನಸ್ ಅಲ್ಲಿ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು ನಾವು. ರಿಯಲ್ ಇಂಟ್ರೆಸ್ಟ್ ರೇಟ್ ಮೈನಸ್ ಅಲ್ಲಿ ಇರೋದ್ರಿಂದ RBI ರೆಪೋ ರೇಟ್ ಜಾಸ್ತಿ ಮಾಡ್ಕೊಂಡ್ಬಂದು ಇನ್ಫ್ಲೇಷನ್ನ ಕಡಿಮೆ ಮಾಡ್ಕೊಂಡ್ಬಂದು ಎರಡನ್ನೂ ನ್ಯೂಟ್ರಲೈಸ್ ಮಾಡಿ ನೆಟ್ ಆಫ್ ಮಾಡಿ ನಾವು ₹1 ಖರ್ಚು ಮಾಡಿದ್ರೆ ₹1 ಬೆಲೆ ಸಾಮಾನು ಬರಬೇಕು ನನಗೆ. ಅದು ಪಾಯಿಂಟು. ಸೊ ಹೌಸಿಂಗ್ ಲೋನ್ ಡಿಫರೆನ್ಸ್ ಏನಾಗುತ್ತೆ, 2.5% ಇರುತ್ತೆ. ಮತ್ತು ಎಲ್ಲರಿಗೂ ಈ ರೇಟ್ ಅಪ್ಲೈ ಆಗಲ್ಲ. ಬೆಸ್ಟ್ ಕ್ಯಾಟಗರಿ ಅಂತೀವಿ, ಆಮೇಲೆ ಸಿಬಿಲ್ ಸ್ಕೋರ್ ಅಂತೀವಿ. ಸೊ ಇದೆಲ್ಲ ನೋಡಿದಾಗ ಇನ್ಫಾರ್ಮಲ್ ಇನ್ಕಮ್, ಕ್ಯಾಶ್ ಇನ್ಕಮ್, ಸೊ ಈ ಥರ ಪ್ರಾಡಕ್ಟ್ಸ್ ನೋಡಿದಾಗ ಹೌಸಿಂಗ್ ಲೋನಲ್ಲಿ ನಾವು ಈಗೇನಾಗುತ್ತೆ 8ರಿಂದ 12% ತನಕ ಈಗ ಹೊಸ ರೇಟ್ಸು ನಮಗೆ ಬರುತ್ತೆ ಇಮ್ಮಿಡಿಯೇಟ್ ಆಗಿ. ಸೊ ಅದೇ ಥರ ಫಿಕ್ಸೆಡ್ ಡೆಪಾಸಿಟ್ ರೇಟ್ಸು. ಸೊ ಇಲ್ಲಿ ಯಾವಾಗಲೂ ನಾವು ನೋಡ್ಬೋದು, ಪೆಟ್ರೋಲ್ ಥರ ಇದು ಜಾಸ್ತಿ ಆದಾಗ ಪಟಕ್ಕಂತ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆದಾಗ ಕಡಿಮೆ ಆಗಲ್ಲ. ಕರೆಕ್ಟು. ಸೊ ಹೌಸಿಂಗ್ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ, ಡೆಪಾಸಿಟ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಲೋನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಚಂದ್ರಶೇಖರ್ ಅವರೇ ಒಂದು ಹೇಳಿದ್ರು ಸರ್, ಹೌಸಿಂಗ್ ಲೋನ್ ವಿಚಾರಕ್ಕೆ ಬಹಳ ಸುಂದರವಾಗೇನೆ ಆ ಡೆಫಿನೇಷನ್ ಅನ್ನ ಕೊಟ್ಟರು. EMI ಅಂತ ಇದೇ ಇರುತ್ತೆ, ಯಾಕಂತಂದ್ರೆ ಪ್ರತಿ ತಿಂಗಳು ಕಟ್ಟುವಂತಹ EMI ಅಲ್ಲಿ ಡಿಫರೆನ್ಸ್ ಆಗತ್ತೆ ಅನ್ನೋದು. ಈಗ ರೆಪೋ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಅಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾರೆ. ಸೊ ಅದರಿಂದ ಆಬ್ವಿಯಸ್ಲಿ ಈಗ ಕಟ್ಟುವಂತಹ EMI ಮೇಲೆ ಹೊಡೆತ ಬೀಳುತ್ತಾ ಹೀಗೆ ಮೇಡಮ್? ಈಗ ಫಾರ್ ಎಕ್ಸಾಂಪಲ್, ಈಗ ಈ ವರ್ಷ 2022 ವೆರಿ ಇಂಪಾರ್ಟೆಂಟ್, 22 ಮತ್ತು 23. ಯಾಕೆ ಅಂತ ಹೇಳಿದ್ರೆ ವೆರಿ ಸೂನ್ ವಿಲ್ ಹ್ಯಾವ್
ಈ ಜಿಲ್ಲಾ ಪಂಚಾಯತ್ BBMP ಮತ್ತು ಸ್ಟೇಟ್ ಎಲೆಕ್ಷನ್ನು ನೆಕ್ಸ್ಟ್ ಇಯರ್ ವಿಲ್ ಬಿ ಹ್ಯಾವಿಂಗ್ MP ಎಲೆಕ್ಷನ್ಸ್. ಸೊ ಇಟ್ ಈಸ್ ಆಲ್ ಗೋಯಿಂಗ್ ಟು ಫ್ಲೋ. ಒಂದು ಎರಡನೇದಾಗಿ ನಾವು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪರ್ಸನ್ನು, ಈಗ ನಾರ್ಮಲಿ ನಾವು ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ದೇಶ ನಮ್ಮ ಇಂಡಿಯಾದಲ್ಲಿ ನೋಡಿದಾಗ ಗಂಡ ಕೆಲಸ ಮಾಡ್ತಿರ್ತಾನೆ ಅಥವಾ ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಾಳೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ 25,000 ರೂಪಾಯಿ ಮುಂಚೆ 20,000 ರೂಪಾಯಿ ನಾವೇನು ಹೇಳಿದ್ರು ಕೂಡ 18,000 ರೂಪಾಯಿ ಸಂಬಳ ಮಿನಿಮಮ್ ಅಂತ ಹೇಳಿದ್ರು ಕೂಡ ನಾನು ಎಷ್ಟೋ ಜನ ಮಾತಾಡಿದ್ರೆ 12,000 18,000 ತೊಗೊತಾರೆ, 15,000 10,000 ತೊಗೊತಾರೆ. ದಟ್ ಈಸ್ ರಿಯಾಲಿಟಿ. ನಾವು ರಿಯಾಲಿಟಿನಲ್ಲಿ ಮಾತಾಡೋದಾದರೆ 12,000 15,000 ರೂಪಾಯಿ ಒಂದು ತಿಂಗಳಲ್ಲಿ ಕೆಲಸ ಮಾಡಿ ಒಂದು ಗಾರ್ಮೆಂಟ್ಸಲ್ಲಿ ಒಂದು ಆಟೋದಲ್ಲಿ ಅಥವಾ ಒಂದು ಕಾರಲ್ಲಿ ನಾನು ಕೆಲಸ ಮಾಡಿ 18,000 ತೊಗೊತೀನಿ. 18,000 ತೊಗೊಂಡಾಗ ನನ್ನ ಮಕ್ಕಳು ಸ್ಕೂಲ್ ಫೀಸು, ನನ್ನ ಮನೆ ಬಾಡಿಗೆ ಇಲ್ಲ ಅಂತ ಹೇಳಿದ್ರೆ ನಾನು ಏನಾದರೂ ಒಂದು ಸಣ್ಣದಾಗಿ ಒಂದು ಮನೆ 5 ಲಕ್ಷ, ಐ ಡೋಂಟ್ ವಾಂಟ್ ಟು ಸ್ಪೀಕ್ 5 crore 10 crore. ನಾನು ಮಿಡ್ಲ್ ಕ್ಲಾಸ್ನ ಸರ್ ಆಗಲೇ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ದ ಕಾಮನ್ ಮ್ಯಾನ್, 5 ಲಕ್ಷ ರೂಪಾಯಿ ನಾನು ಲೋನ್ ತೊಗೊಂಡ್ರೆ ಸರ್ ಸಿಬಿಲ್ ಸ್ಕೋರ್ ಅಂತ ಭಾಳ ಚೆನ್ನಾಗಿ ಹೇಳಿದ್ರು. ಈಗ ಕೋವಿಡ್ ಟೈಮಲ್ಲಿ ನಮ್ಗೆ ಎಷ್ಟೋ ಜನಕ್ಕೆ ಲೋನ್ಗಳು ಕಟ್ಟಕ್ಕಾಗಲಿಲ್ಲ, ನಮ್ಮನ್ನೆಲ್ಲ ಸಿಬಿಲ್ ಎಲ್ಲ ಕೊಟ್ರು ಆಯ್ತಾ, EMI ಕಟ್ಟೋದಕ್ಕೆ 3 ತಿಂಗಳು 6 ತಿಂಗಳು ಅಂತ ನೋಡಿದ್ರೆ ಈ ಕಡೆ ಸಿಬಿಲ್ ಅಲ್ಲಿ ಎಲ್ಲ ಎಫೆಕ್ಟ್ ಆಗೋಯ್ತು. ಒಂದು ಟಿವಿ ತೊಗೊಂಡಾದ್ಮೇಲೆ ಲೈಫಲ್ಲಿ ನಮ್ಗೆ ಇನ್ಯಾವುದೂ ಲೋನೇ ಬರಲ್ಲ. ಆ ಥರದನ್ನ ನಾನು ಭಾಳ ಜನನ ನೋಡಿದ್ದೀನಿ. ದಟ್ ಈಸ್ ಅದು ರಿಯಾಲಿಟಿ. ಸೊ ನಾವು ಇವ್ರನ್ನ ತೊಗೊಂಡಾಗ ಯಾವಾಗ ಈ 18,000 ರೂಪಾಯಿ ದುಡುವಂಥ ಮನುಷ್ಯ, ನನಗೂ ರಷ್ಯಾದಲ್ಲಿ ಉಕ್ರೇನಲ್ಲಿ ಏನು ಜಗಳ ಆಗುತ್ತೆ ನನಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಾನು 125 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟು ಅಡುಗೆ ಎಣ್ಣೆ ತೊಗೊಂಬಂದು ಅಡುಗೆ ಮಾಡ್ತಿದ್ದೆ. ಐ ಆಮ್ ಪೇಯಿಂಗ್ 200 ರೂಪೀಸ್. ಅದಕ್ಕೆ ಮೋದಿ ಸರ್ ಕಾರಣ ಅಲ್ಲ, ವರ್ಲ್ಡ್ ಇಟ್ಸ್ ಇಂಟರ್ಲಿಂಕ್. ಸೊ ಇದಾಗುತ್ತೆ. ಇದ್ರ ಜೊತೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನೇನು ಲೋನ್ ತೊಗೊಂಡಿರ್ತೀವಿ, ನಾನು ಬಡ್ಡಿಗಾದ್ರೂ ತೊಗೊಂಡಿರ್ತೀನಿ ಅಥವಾ ಬ್ಯಾಂಕಲ್ಲಾದ್ರೂ ತೊಗೊಂಡಿರ್ತೀನಿ, ಇಟ್ ಈಸ್ ಆಲ್ ಗೋಯಿಂಗ್ ಟು ಗೋ ಅಪ್. ನನಗೆ ಅದು ಕಾಮನ್ ಮ್ಯಾನ್ಗೆ ನನ್ನ ಬರ್ಡನ್ ಇವೆಲ್ಲ. ಏನೇನು ಈ ಮೆಕ್ಯಾನಿಸಮ್ಸ್ ಎಲ್ಲ ಮಾಡ್ತಿದ್ದಾರೆ ಇವೆಲ್ಲ ಬರ್ಡನ್ ಆಗುತ್ತೆ. ಬಟ್ ನನಗೆ ಆಶಾವಾದ ಯಾವಾಗ ಅಂತ ಹೇಳಿದ್ರೆ, ಒಳ್ಳೆ ಬೆಳೆ ಬಂದ್ಬಿಟ್ಟಾಗ ಇಡೀ ದೇಶದಲ್ಲಿ, ಈ ಯುದ್ಧಗಳು ನಿಂತಾಗ, ಅಥವಾ ಪೆಟ್ರೋಲ್ ಡೀಸೆಲ್ ರೇಟು $50 ಇರಬೇಕು, $60 ಇರಬೇಕು. ಈಗ ಬಸ್ ಟಿಕೆಟ್ಗಳು ಕಮ್ಮಿ ಇರಬೇಕು, ನನಗೆ ಲಾಜಿಸ್ಟಿಕ್ಸ್ ಗಾಡಿ ಏನಿದೆ ಅದು ಕಮ್ಮಿ ಇರಬೇಕು. ಇವೆಲ್ಲ ಏನಂತಂದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟು. ಇವತ್ತು ರಿಪೋ ರೇಟ್ ಏನೋ ಅವ್ರು ತಂದಿದ್ದಾರೆ, ಆ ಕ್ಯಾಸ್ಕೇಡಿಂಗ್ ಎಫೆಕ್ಟು ನಮ್ಮ ಮನೆಗೆ ಬರುತ್ತೆ. ನನ್ನ ಮನೆಯಲ್ಲಿ ನಾನು ನೀರಿನ ಬಿಲ್ ಕಟ್ತೀನಲ್ಲ ಮೇಡಮ್, ನೀರಿನ ಬಿಲ್ಲಿಂದ ಎಲೆಕ್ಟ್ರಿಕ್ ಬಿಲ್ ಕಟ್ತೀನಲ್ಲ, ಅಲ್ಲಿವರೆಗೂ ನನಗೆ ಇದರ ಎಫೆಕ್ಟ್ ನನಗೆ ಬರುತ್ತೆ. ಸೊ ಅದರಿಂದ ದ ಗೌರ್ಮೆಂಟ್ ಈಸ್ ಡೂಯಿಂಗ್ ಇಟ್ಸ್ ಬೆಸ್ಟ್. ಬಟ್ ಆದರೆ ಇಲ್ಲಿ ಸಮಸ್ಯೆ ಆಗೋದೇನು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಜನರಿಗೆ, ಕಾಮನ್ ಮ್ಯಾನ್ಗೆ ಈ ಇಡೀ ಗ್ಲೋಬಲ್ ಎನ್ವೈರನ್ಮೆಂಟಿಂದ ನಾವು ಬರ್ಡನ್ ಆಗಿದ್ದೀವಿ. ದಟ್ ಇಸ್ ಅ ಟ್ರೂತ್. ವಿ ಹ್ಯಾವ್ ಬಿನ್ ಬರ್ಡನ್. ಇದಕ್ಕೆ 2,000 ರೂಪಾಯಿ 3,000 ರೂಪಾಯಿ ಅದಕ್ಕೋಸ್ಕರನೇ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಷ್ಟೊಂದು ಕೋವಿಡ್ ಟೈಮಲ್ಲಿ ಫುಡ್ ಸಪ್ಲೈ ಮಾಡಿದ್ರು ಅಥವಾ ಫ್ರೀ ಇಂಜೆಕ್ಷನ್ಸ್ ಕೊಟ್ಟರು. ದಟ್ಸ್ ಆಲ್ ಗ್ರೇಟ್ ಅಚೀವ್ಮೆಂಟ್ ಫಾರ್ ದ ಗವರ್ನಮೆಂಟ್. ಎಸ್ ನರೇಂದ್ರ ಸರ್, ಈಗ ಡೆಪಾಸಿಟ್ಸ್ ಬಗ್ಗೆ ಬರೋಣ. ಅಂದರೆ ಹೌದು, ಡೆಪಾಸಿಟ್ ಇಟ್ಟವ್ರಿಗೆ ನೀವು ಹೇಳೋ ಪ್ರಕಾರ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಗುಡ್ ನ್ಯೂಸ್ ಇದು ಅಂತ ಹೇಳ್ಬೋದು. ಯಾವಾಗ ರಿವರ್ಸ್ ರೆಪೋ ರೇಟ್ ಕಡಿಮೆ ಆದಾಗ ಅಥವಾ ಜಾಸ್ತಿ ಆದಾಗ ಅಂತ. ಓಕೆ, ಈಗ ರೆಪೋ ರೇಟು ರಿವರ್ಸ್ ರೆಪೋ ರೇಟು ಒಬ್ವಿಯಸ್ಲಿ ಎರಡು ಒಂದಕ್ಕೊಂದಕ್ಕೆ ಲಿಂಕ್. ಹೆಂಗೆ ಇದನ್ನು ಜಾಸ್ತಿ ಮಾಡಿದ ತಕ್ಷಣ ಅದು ಜಾಸ್ತಿ ಮಾಡ್ತಾರಾ ಅಥವಾ ದೇ ವಿಲ್ ಟೇಕ್ ಟೈಮ್ ಹೆಂಗೆ ಅಂತ? ಇಟ್ ವಿಲ್ ಟೇಕ್ ಟೈಮ್. ಬಟ್ ಒಂದು ಸಪ್ಲಿಮೆಂಟ್ ಮಾಡಿಬಿಡ್ತೀನಿ ಹೌಸಿಂಗ್ ಲೋನ್ ಬಗ್ಗೆ. ನೀವು ಯಾಕಂದ್ರೆ ನೀವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ EMI ಬಗ್ಗೆ ಕೇಳಿಬಿಟ್ರಿ. ನಾನು ಹೇಳ್ತೀನಿ ವೀಕ್ಷಕರಿಗೆ ಮತ್ತು ಎಲ್ರಿಗೂ, EMIಗೆ ಎಫೆಕ್ಟ್ ಆಗೋಲ್ಲ ಅಂತ. ಆಗೋದಿಲ್ಲ. ಅಂದ್ರೆ ಈ ರೆಪೋ ರೇಟ್ 5%, ಅದು ಸಾರಿ 0.5% ಅಂತಾನೆ ಅನ್ಕೊಳ್ಳೋಣ. ಇದು ಜಾಸ್ತಿ ಮಾಡಿರೋದು ಲಾಸ್ಟ್ ಟೈಮ್ 0.4, ಟೋಟಲ್ 0.9% ಏನಿದೆ. ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, EMI ಜಾಸ್ತಿ ಆಗಲ್ಲ. ಯಾಕೆ ಅಂದರೆ ನಾವು ಬ್ಯಾಂಕು ಸಂಸ್ಥೆಗಳು ಏನು ಮಾಡ್ತೀವಿ, ಈಗ ನನಗೆ ಲೋನ್ ಕೊಟ್ಟಿದ್ದಾರೆ, ನನಗೆ 1 ಲಕ್ಷ ಸಂಬಳ ಬರುತ್ತೆ, ನನಗೆ 40 ವರ್ಷ, ನಾನು 15 ವರ್ಷ 180 ತಿಂಗಳು ತೊಗೊಂಡಿದ್ದೀನಿ. ಸೊ ನನಗೆ EMI ಫಿಕ್ಸ್ ಮಾಡಿದ್ದಾರೆ. 10 ಲಕ್ಷಕ್ಕೆ ನನಗೆ 10,000 ರೂಪಾಯಿ ಅನ್ಕೊಳ್ಳೋಣ, ಅರ್ಥ ಆಗಕ್ಕೆ. ಈಗ ಈ ಥರ ರೇಟ್ಗಳು ಚೇಂಜ್ ಆಗ್ತಾನೇ ಇರುತ್ತೆ, ECG ಥರ. ಸೊ ಅದಕ್ಕೆ ವೇರಿಯಬಲ್ ರೇಟ್ ಅನ್ನೋದು. ಅವಾಗ ಏನು ಮಾಡ್ತೀವಿ ನಾವು ಅಂದರೆ, EMIನ ಅದನ್ನೇ ಇಟ್ಕೊಂಡು, ಯಾಕಂದ್ರೆ ನೀವು ಕೆಲಸ ಮಾಡ್ತಿರ್ತೀರಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಜಾಸ್ತಿ ಆಗೋ ಪ್ರಶ್ನೆ ಒಂದು. ಆಮೇಲೆ ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಬ್ಯಾಂಕ್ಗೆ 10,000ನೇ ಮಾಡಬೇಕು ಅಂತ. ನೀವು 10,000 30 ಮಾಡಿದ್ರು, RBI ಗವರ್ನರ್ ಚೇಂಜ್ ಮಾಡಿದ್ರು ಅಥವಾ ನಾನು ಬ್ಯಾಂಕ್ಗೆ ಚೇಂಜ್ ಮಾಡಿದ್ರೆ ರೇಟ್ ಚೇಂಜ್ ಆದರೂ EMI ಚೇಂಜ್ ಆಗೋಲ್ಲ. ನಾವೇನು ಮಾಡ್ತೀವಿ, ಸಿಸ್ಟಮ್ ಅಲ್ಲಿ ಬ್ಯಾಂಕಲ್ಲಿ ನಾವು ಎಲ್ಲ ಸಂಸ್ಥೆಗಳು ಮಾಡುತ್ತೆ. ಸೊ ವೀಕ್ಷಕರಿಗೆ ಗೊತ್ತಾಗಬೇಕು, ನಾವು ಟರ್ಮ್ ಚೇಂಜ್ ಮಾಡಿಬಿಡ್ತೀವಿ. 15 ವರ್ಷ ಇರೋದು
16 ವರ್ಷಕ್ಕೆ ಹೋಗುತ್ತೆ. ಹೊಸ ಒಂದು ವರ್ಷ burden. ಹೌದು, 1 ವರ್ಷ extra burden. ಬರ್ಡನ್ ಆಗಲಿ, ನಾನು ಹೇಳ್ತೀನಿ ಬರ್ಡನ್ ಆಗಲಿ. True, sir. ಈಗ ಬರ್ಡನ್ ಆದ್ರೆ ಏನಾಗುತ್ತೆ, ಕಡಿಮೆ ಆದಾಗ ಬೆನಿಫಿಟ್ ಬರುತ್ತಲ್ಲ. ಈಗ ಇದುವರೆ ತನಕ ಕಡಿಮೆ ಆಗಿರೋದು 12 ವರ್ಷದ ಲೋನು ಈ ಕೋವಿಡ್ ಟೈಮಲ್ಲಿ ಏನು ಮಾಡಿದ್ದಾರೆ, ಇನ್ನು 1 ವರ್ಷ ಮುಂಚೆ ಲೋನ್ ಕ್ಲೋಸ್ ಆಗೋಗಿದೆ ಕರೆಕ್ಟಾಗಿ ಕಟ್ಟಿದವ್ರಿಗೆ. ಯಾಕಂದ್ರೆ ರೇಟ್ ತುಂಬಾ ಕಡಿಮೆ ಆಗೋಯ್ತು. 8.5% ಇದ್ದೋ 4.5% ಬಂದ್ಬಿಟ್ರು. ಹೌಸಿಂಗ್ ಲೋನ್ ಬಟ್ ಈಗ ಪ್ರಾರಂಭದಲ್ಲಿ ಹೇಳುವಾಗ ಹೆಂಗೆ ವೇರಿಯಬಲ್ ಅಂತಂದ್ರೂ ಕೂಡ ಇಷ್ಟು ಫಿಕ್ಸ್ಡ್ ಟೈಮ್ ಅಂತ ಕೊಟ್ಟಿರ್ತಾರಲ್ವಾ? ಇಲ್ಲ ವೇರಿಯಬಲ್ ರೇಟ್ ಈಸ್ ವೇರಿಯಬಲ್ ಥ್ರೂಔಟ್ 15 ವರ್ಷ. ಅಂದ್ರೆ RBI ರೇಟ್ ಯಾವಾಗ ಚೇಂಜ್ ಆಗಿರುತ್ತೆ, ಬೆಂಚ್ ಮಾರ್ಕ್ ಅಂದ್ವಲ್ವಾ, ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಅಂದ್ರೆ ನಾವು ಬ್ಯಾಂಕ್ ರೇಟ್ಗೆ ಲಿಂಕ್ ಮಾಡಿರ್ತೀವಿ. ಸೊ ಇದು ಯಾವಾಗ ಚೇಂಜ್ ಆಗುತ್ತೋ, ಇವತ್ತು ನಾವು ಚೇಂಜ್ ಮಾಡಿದೀವಿ ಅನ್ಕೊಳ್ಳೋಣ. ಸೊ 1 ಲಕ್ಷಕ್ಕೆ 30 ರೂಪಾಯಿ ಚೇಂಜ್ ಆಗುತ್ತೆ EMI. ಈಗ ನಾನು ನೆಕ್ಸ್ಟ್ ಅವ್ರಿಗೆ 1030 ಕೊಡಪ್ಪ ನೀನು 1000 ಕೊಡ್ತಿದ್ದೆ ಅನ್ನೋಕ್ಕಾಗಲ್ಲ, ಅವ್ನ ಕೈಲಿ ಆಗೋದಿಲ್ಲ. ಯಾಕಂದ್ರೆ ಚೆಕ್ ಇರುತ್ತೆ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅದು ಆಮೇಲೆ ತಪ್ಪು ಡಿಡಕ್ಷನ್ ಸಿಬಿಲ್ ಅಲ್ಲಿ ಡಿಫಾಲ್ಟರ್ ಆಗ್ತಾನೆ ಅವರು. ಸೊ ಸಂಸ್ಥೆಗಳು ಏನು ಮಾಡುತ್ತೆ, ಹೌಸಿಂಗ್ ಫೈನಾನ್ಸ್ ಕಂಪನೀಸು ಮತ್ತು ಬ್ಯಾಂಕ್ಸು ನಿಮ್ಮ ಟರ್ಮ್ ಜಾಸ್ತಿ ಮಾಡ್ತಾರೆ. 15 ವರ್ಷ ಇದ್ದಿದ್ದು ಆ ಕರೆಕ್ಟಾಗಿ ನಾವು ಫೀಡ್ ಮಾಡಿದಾಗ ಅದೇನಾಗುತ್ತೆ, ಇನ್ನು 4 ತಿಂಗಳು ಮುಂದಕ್ಕೆ ಹೋಗುತ್ತೆ. ಇನ್ನು 6 ತಿಂಗಳು 8 ತಿಂಗಳು ಆದಮೇಲೆ ಕಡಿಮೆ ಆಗುತ್ತೆ ಅನ್ಕೊಳ್ಳೋಣ. ಸೊ ಮತ್ತೆ 950ಕ್ಕೆ ಬರುತ್ತೆ, ಆಗ ಟರ್ಮ್ ಕಡಿಮೆ ಆಗುತ್ತೆ. EMI ಕಾನ್ಸ್ಟೆಂಟ್ ಇರುತ್ತೆ. ಯಾಕಂದ್ರೆ EMI ಅಷ್ಟೇ ಇರುತ್ತೆ, ಬಟ್ ನೀವು ಕಟ್ಟುವಂತಹ ಜಾಸ್ತಿ EMI ಸಂಖ್ಯೆ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಸಂಖ್ಯೆ ಎಷ್ಟು ಕಟ್ತಾರೆ. ಹೌದು. ಸೊ ಅದು ಕಡಿಮೆ ಆದಾಗ ಬೇಗ ಕಡಿಮೆ ಆಗುತ್ತೆ. ಆಮೇಲೆ ಪ್ರೀ ಪೇಮೆಂಟ್ ಮಾಡ್ತಾರೆ ಕೆಲವರು. ಸೊ ಮಧ್ಯದಲ್ಲಿ ಪ್ರೀ ಪೇಮೆಂಟ್ ಆಗ್ಬೋದು, ಪಾರ್ಟ್ ಪೇಮೆಂಟ್. ಹೌಸಿಂಗ್ ಲೋನ್ಗೆ ಪ್ರೀ ಪೇಮೆಂಟ್ ಚಾರ್ಜ್ ಇಲ್ಲ, ಪ್ರೀ ಕ್ಲೋಸರ್ ಚಾರ್ಜ್ ಇಲ್ಲ. ಯಾಕಂದ್ರೆ ಅದನ್ನು ಅಫೋರ್ಡಬಲ್ ತಂದಿದ್ದೀವಿ ನಾವು ಎಲ್ಲರೂ. ಸಂಸ್ಥೆ ಸೆಂಟ್ರಲ್ ಬ್ಯಾಂಕು, ಮೋದಿ ಗೌರ್ಮೆಂಟ್ ಅಲ್ಲಿ ಟ್ರಸ್ಟೀಸ್ ಆನ್ ಅಫೋರ್ಡಬಲ್ ಹೌಸಿಂಗ್. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ. ರೂರಲ್ ಅಲ್ಲಿ, ಅರ್ಬನ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಅಂತೀವಿ, ಕ್ಯಾಶ್ ಸಬ್ಸಿಡಿ 2.5 ಲಕ್ಷ ಕೊಡ್ತಿದ್ದಾರೆ. ಸೊ ಈ ಥರ ಇರುವಾಗ ರೆಪೋ ರೇಟಲ್ಲಿ ರೇಟ್ ಎಫೆಕ್ಟ್ ಆಗುತ್ತೆ, ಬಟ್ ಟರ್ಮ್ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟು EMI ಕಾನ್ಸ್ಟೆಂಟ್ ಇಡ್ತೀವಿ. ಕೊನೆಗೆ ಎಲ್ಲಿ ತನಕ ಹೋಗುತ್ತೆ ಅಂದರೆ ಕೆಲವು ಸತಿ ನೀವು ಆಶ್ಚರ್ಯ ಪಡ್ಬೋದು, 65-68 ವರ್ಷ ತನಕ ಹೋಗಿರೋದು ಇದೆ ಟರ್ಮು. ಸೊ ಅವಾಗ ಏನು ಮಾಡ್ತಾರೆ, ಅವ್ರು ರಿಟೈರ್ ಆದಾಗ ರಿಟೈರ್ಮೆಂಟ್ ಬೆನಿಫಿಟ್ನ, ಯಾಕಂದರೆ ಡಿಸ್ಟರ್ಬ್ ಮಾಡಲ್ಲ ಇವರು. ಏನು ಹೇಳಿದ್ರು ಚಂದ್ರಶೇಖರ್ ಅವರು, ಈಗ ಒಂದು ₹100 ಬಂದಾಗ ನಂಗೆ ಅಲೋಕೇಶನ್ ಇರುತ್ತೆ, ನನಗೆ ಫೀಸ್ಗಿಷ್ಟು, ಪೆಟ್ರೋಲ್ಗಿಷ್ಟು, ಅಥವಾ ಇನ್ನೇನೋ ಕಾರ್ ಲೋನ್ಗಿಷ್ಟು ಅಂತ. ಸೊ ನಂದು EMI ಡಿಸ್ಟರ್ಬ್ ಆಗಿಬಿಟ್ಟು ಏನಾಗುತ್ತೆ, ಲೈಫೇ ಡಿಸ್ಟರ್ಬ್ ಆಗಿಬಿಡುತ್ತೆ ಫ್ಯಾಮಿಲಿಲಿ. ಸೊ ಹೌಸಿಂಗ್ ಲೋನ್ ಲಾಂಗ್ ಟರ್ಮ್ ಅದರಿಂದ ಇಡೀ ನಮ್ಮ ಏನು ನೀವು ಒಂದು ಲೈಫ್ ಟೈಮಲ್ಲಿ ನಾವು ನೋಡಿದ್ರೆ, ಹೌಸಿಂಗ್ ಇಸ್ ದ ಬಿಗ್ಗೆಸ್ಟ್ ಪರ್ಚೇಸ್ ಇನ್ ಲೈಫ್. ಇನ್ಯಾವುದೂ ಅಲ್ಲ. ಕಾರು, ಸ್ಕೂಟ್ರು, ಸೈಕಲ್ಲು, ಮೋಟರ್ ಬೈಕು, ಇವೆಲ್ಲ ನಾವೇನಂತೀವಿ ಟಚ್ ಅಂಡ್ ಗೋ ಅಂತೀವಿ. ಅದು ಬರೀ ಅದಕ್ಕೆ ಅದು ಭಾಳ ಇದು ವ್ಯತ್ಯಾಸ ಬರೋಲ್ಲ. ಬಟ್ ಹೌಸಿಂಗ್ ಲೋನು ನಮ್ಮತ್ತೊಬ್ಬ ಬಾರೋಯರ್ ತೊಗೊಂಡ್ರೆ ಹೌಸಿಂಗ್ ಲೋನು, ಅವನು 4 ಸೈಕಲ್ ನೋಡ್ತೀವಿ. ಮದುವೆ ಆಗಿರೋ ಮುಂಚೆ ಲೋನ್ ತಗೋತಾನೆ, ಆಮೇಲೆ ಮದುವೆ ಆಗುತ್ತೆ, ಆಮೇಲೆ ಮಕ್ಕಳಾಗುತ್ತೆ, ರಿಟೈರ್ಮೆಂಟ್ ತನಕ ನಮ್ಮ ಜೊತೆ ರಿಲೇಷನ್ಶಿಪ್ ಇರುತ್ತೆ ಮನುಷ್ಯನ. ಸೊ ನಮಗೆ ಫ್ಯಾಮಿಲಿ ರಿಲೇಷನ್ಶಿಪ್ ಬರುತ್ತೆ. ಸೊ ನಾವು ಪ್ರತಿ ಸತಿ ರೆಪೋ ರೇಟ್ ಮೇಲೆ ಕೆಳಗೆ ಹೋದಾಗ ಜಾಸ್ತಿ ಕೊಡು ಕಡಿಮೆ ಕೊಡು ಅಂತ ಹೇಳಿ ಮಾಡೋದಿಲ್ಲ. ಟರ್ಮ್ ಜಾಸ್ತಿ ಮಾಡ್ತೀವಿ, ಇಲ್ಲ ಟರ್ಮ್ ಕಡಿಮೆ ಆಗುತ್ತೆ. ಅದು EMI ರಿಮೈನಿಂಗ್ ಕಾನ್ಸ್ಟೆಂಟ್. ಸೊ ಅಥವಾ ಅನ್ಲೆಸ್ ಯಾವಾಗ ಚೇಂಜ್ ಆಗುತ್ತೆ ಅಂದರೆ, ಈಗ ನೀವು ಜಾಸ್ತಿ ರೇಟ್ ಇರುತ್ತೆ, ಸೊ ನೀವೇನು ಮಾಡ್ತೀವಿ, ಈಗೆಲ್ಲ ಕಡಿಮೆ ಆಗಿದೆಯಲ್ಲ ನನಗೂ ಕಡಿಮೆ ಮಾಡಿ ಅಂತ ಬರ್ತಾರೆ ಹಳೆ ಲೋನ್ಸ್ ಅವರು. ಅವಾಗ ನಾವೇನು ಮಾಡ್ತೀವಿ, ರೀಸೆಟ್ ಅಂತೀವಿ. ಸೊ ರೀಸೆಟ್ 12% ಇದ್ದಿದ್ದು ನೋಡಪ್ಪ ನಿಂಗೆ 9 ಬರುತ್ತೆ, ಸೊ ನೀನು ₹5,000 ಫೀಸ್ ಕಟ್ಟಿ, ರೀಸೆಟ್ ಫೀಸ್ ಕಟ್ಟಿ ಬಾ ಅಂತ. ಅವಾಗ EMI ಚೇಂಜ್ ಆಗುತ್ತೆ. ಅಥವಾ ಕೆಲವ್ರು ಏನು ಮಾಡ್ತಾರೆ, 10 ಲಕ್ಷ ಇದ್ದಿದ್ದು 3 ಲಕ್ಷ ಇಲ್ಲಿಂದನೂ ಅವ್ರಿಗೆ ಬರುತ್ತೆ, ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ಕಮ್ ಬಂದಿರುತ್ತೋ ಅಥವಾ ಮನೆ, ಅವ್ರೇನು ಮಾಡಿ 3 ಲಕ್ಷ ಕಟ್ಬಿಟ್ಟು 10ಇಂದ 7 ಮಾಡಿ 7 ಲಕ್ಷಕ್ಕೆ ಹೊಸ EMI ಫಿಕ್ಸ್ ಮಾಡಿ. ಸೊ ಅವಾಗ ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ರೆಪೋ ರೇಟ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಅಥವಾ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಲಿ, ಹೌಸಿಂಗ್ಗೆ ನಾವು EMIನ ಮುಟ್ಟಲ್ಲ ಆದಷ್ಟು. ಬರೀ ಟರ್ಮಲ್ಲಿ ಅದನ್ನು ವಿ ಪ್ಲೇ ಆನ್ ದ ಟರ್ಮ್. ಸೊ ಟರ್ಮ್ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಟರ್ಮ್ ಕಡಿಮೆ ಆಗುತ್ತೆ, ಬಟ್ EMI ರಿಮೈನಿಂಗ್ ಕಾನ್ಸ್ಟೆಂಟ್. ಯಾಕಂದ್ರೆ ಅದರಿಂದ ಇಲ್ಲ ತುಂಬ ಕ್ಯಾಸ್ಕೇಡಿಂಗ್ ಎಫೆಕ್ಟು, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನು, ಬ್ಯಾಂಕು ಎಲ್ಲ ಹೊಡೆದ್ಬಿಡುತ್ತೆ. ಸೊ ಅವ್ನು ಡಿಫಾಲ್ಟ್ ಮಾಡ್ಬಿಡ್ತಾರೆ ಆಮೇಲೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ರೇಟ್ ಜಾಸ್ತಿ ಆಗ್ಬೋದು, ಬಟ್ EMI ಜಾಸ್ತಿ ಆಗೋಲ್ಲ. ಓಕೆ, ಈಗ ಅದೇ ಡೆಪಾಸಿಟ್ ಕೇಳಿದೆ ನಾನು. ಡೆಪಾಸಿಟ್ ಕೇಳಿದ್ರಿ. ಡೆಪಾಸಿಟ್ ಏನಾಗುತ್ತೆ, ಇವತ್ತು 150 ಲಕ್ಷ ಕೋಟಿ ನಮ್ಮದು FD ನಮ್ಮ ಬ್ಯಾಂಕ್ ಸಿಸ್ಟಮಲ್ಲಿ 150 lakh crores ಇದೆ, 150 trillion. ಇದರಲ್ಲಿ ಏನಾಗ್ತಾ ಇದೆ, ಭಾಳ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಾವು ಕಾಸು ಅಂತೀವಿ ಬ್ಯಾಂಕ್ಸಲ್ಲಿ, ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್. ಇದರಲ್ಲಿ 50% ಇದೆ. ಅಂದರೆ ಏನರ್ಥ, 75 ಲಕ್ಷ ಕೋಟಿ ನನಗೆ, ಇದನ್ನು ನಾವು ಬ್ಯಾಂಕಲ್ಲಿ ಏನಂತೀವಿ ಅಂದರೆ ಭಾಳ ಖುಷಿ ನಮಗೆ, ಫ್ರೀ ಮನಿ. ಯಾಕಂದರೆ ಅದು 3 ವಾರಲ್ಲಿ ಓಡಾಡ್ತಿರುತ್ತೆ. ಅಂದರೆ ಇವ್ರು ಬಿಸ್ನೆಸ್ಸು ಡ್ರಾ ಮಾಡ್ತಾರೆ, ಅದ್ರ ಮೇಲೆ ಓಡಿ ಕೊಟ್ಟಿರ್ತೀನಿ. ಸೊ ಈ ಮನಿ ನಮಗೆ ಚೀಪ್ ಮನಿ. ಸೊ ಇದು ನಮಗೆ ಖಾಲಿ ಆಗೋ ತನಕ
ಬ್ಯಾಂಕ್ಗಳು ಎಫ್ ಡಿ ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾವು ಹೆಂಗೆ ಪೆಟ್ರೋಲ್ ಎಕ್ಸಾಂಪಲ್ ಕೊಟ್ಟಿದ್ದು. ಹೌಸಿಂಗ್ ಲೋನ್ ರೇಟ್ ತಕ್ಷಣ ಜಾಸ್ತಿ ಮಾಡ್ತೀನಿ, ಯಾಕಂದರೆ ನನ್ನ ಕಾಸ್ಟ್ ಹೊಡೆಯುತ್ತೆ ಬ್ಯಾಂಕಲ್ಲಿ, ಅಥವಾ ನಾನು ಕೊಡಬೇಕು ದುಡ್ಡು, ಸೊ ನನಗೆ ಅಲ್ಲಿ ಜಾಸ್ತಿ ಮಾಡ್ಯಾರೆ ನಾನು ಇಲ್ಲಿ ಜಾಸ್ತಿ ಮಾಡಿಬಿಡ್ತೀನಿ. ಎಫ್ ಡಿ ಏನಾಗುತ್ತೆ, ಬ್ಯಾಂಕ್ ಸಂಸ್ಥೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಡಬೇಕಾಗುತ್ತೆ. ಸೊ ಈ ಖಾಸಾ ಅಕೌಂಟ್ಸಲ್ಲಿ ಏನಿದೆ ಬ್ಯಾಂಕ್ಸು ಹೋಲ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ, ಅದೇ ನನಗೆ ಚೀಪಾಗಿ 70 ಲಕ್ಷ ಕೋಟಿ ಇದ್ದರೆ, 70 lakh crore ಇದ್ದರೆ, ನಾನು ಯಾಕೆ ಎಫ್ ಡಿ ಜಾಸ್ತಿ ಕೊಡ್ತೀನಿ? ಸೊ ಎಫ್ ಡಿಗೆ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಅದಕ್ಕೇ ನೆನ್ನೆ ನೀವು ಆರ್ ಬಿ ಐ ಗವರ್ನರ್ ಸೂಕ್ಷ್ಮವಾಗಿ ನೋಡಿದ್ರೆ ಅವರು ಗ್ಯಾಪ್ ಹೇಳಿದ್ರು. ಸೊ 3 ರಿಂದ 6 ತಿಂಗಳವರೆಗೆ, ಇವತ್ತು ಯಾವುದೇ ವಿಶ್ಲೇಷಣೆ ತೊಗೊಳ್ಳಿ ನೀವು, ಎಫ್ ಡಿ ರೇಟ್ ಜಾಸ್ತಿ ತಕ್ಷಣ ಆಗೋಲ್ಲ, ಹೌಸಿಂಗ್ ಲೋನ್ ಜಾಸ್ತಿ ಆದಂಗೆ. ಸೊ ಎಫ್ ಡಿ ರೇಟ್ ಏನಾಗುತ್ತೆ, ಆಮೇಲೆ ಎಫ್ ಡಿ ರೇಟ್ಸು ಇಂಡಿಪೆಂಡೆಂಟ್ ಬ್ಯಾಂಕ್ ಡಿಪೆಂಡೆಂಟ್. ಅದು ಇವತ್ತು ನನಗೆ ಎಸ್ ಬಿ ಐ ಎಕ್ಸಾಂಪಲ್ ಕೊಟ್ಟರು ಮಿಸ್ಟರ್ ರುದ್ರಮೂರ್ತಿ ಅವರು. ಇವತ್ತು ನನಗೆ ತುಂಬ ದೊಡ್ಡ ಬ್ಯಾಂಕ್ ಅದು, ಇಟ್ಸ್ ಅ ನೇಷನ್ ಬ್ಯಾಂಕ್, ದೇಶದ ಬ್ಯಾಂಕ್ ಅದು. ಸೊ ಇವತ್ತು ಅವ್ರಿಗೆ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಫಂಡ್ ಮಾಡ್ತಿದ್ದಾರೆ. ಸೊ ಅವ್ರು ತಕ್ಷಣ 100 ಲಕ್ಷ ಕೋಟಿ 100 lakh crore ಬೇಕು ಅಂದರೆ, ಅವಾಗ ಅವ್ರಿಗೆ ಅಮೌಂಟ್ ಇಲ್ಲದೆ ಅವ್ರು ಎಫ್ ಡಿ ಜಾಸ್ತಿ ಮಾಡ್ತಾರೆ. ಅವಾಗ ತುಂಬಾ ಜನ ಎಫ್ ಡಿ ದುಡ್ಡು ಬೇಕಾಗುತ್ತೆ. ಅದೇ ಯಾವುದೋ ಒಂದು ಪುಟ್ಟ ಬ್ಯಾಂಕ್ಗೆ ಅವ್ರಿಗೆ ಎಫ್ ಡಿ ಕಾಸ್ಟೇ ಜಾಸ್ತಿ ಆಗೋಂಗಿದ್ರೆ ಅವ್ರ ಲೆಂಡಿಂಗು ಕಡಿಮೆ ಇರುತ್ತೆ. ಸೊ ಎಫ್ ಡಿ ರೇಟು ಸಂಸ್ಥೆಗಳಿಗೆ ಇಂಟರ್ ಡಿಪೆಂಡೆಂಟ್, ಅದು ಆ ಸಂಸ್ಥೆ ಡಿಪೆಂಡ್ ಆಗುತ್ತೆ. ಮತ್ತು ಅವ್ರಿಗೆ ಹಣ ಎಷ್ಟು ಬೇಕು ಲೆಂಡ್ ಮಾಡೋಕ್ಕೆ. ಸೊ ಲೆಂಡ್ ಮಾಡೋಕ್ಕೆ ಡಿಮಾಂಡ್ ಬಂದರೆ ಆಗ ಅವ್ರು ಎಫ್ ಡಿ ರೇಟ್ ಜಾಸ್ತಿ ಮಾಡ್ತಾರೆ, ಈ ಖಾಸಾ ಅಕೌಂಟ್ಸ್ದು ಖಾಲಿ ಆದಮೇಲೆ. ಸೊ ನಾವು ಏನು ಹೇಳ್ತಾ ಇದ್ದೀವಿ ಈ ಪರ್ಟಿಕ್ಯುಲರ್ ಇದರಲ್ಲಿ, ಎಫ್ ಡಿ ರೇಟು ಹೌಸಿಂಗ್ ಜಾಸ್ತಿ ಆದಂಗೆ ಪಟಕ್ ಅಂತ ಆಗೋಲ್ಲ. ಸೊ ಅದು ನಿಧಾನಕ್ಕೆ 3 ತಿಂಗಳಿಗೆ ಆಗುತ್ತದು. ಸೊ ಅದರಲ್ಲಿ ನೀವು 2014 ಎಸ್ ಬಿ ಐ ರೇಟು ವಾಸ್ 9%, 2014 9%, ಇವತ್ತು 5.5%. ಅಂದರೆ ಬೇಡ ದುಡ್ಡು, ಸರ್ಪ್ಲಸ್ ಮನಿ ಇತ್ತು ಮಾರ್ಕೆಟಲ್ಲಿ. ಸೊ ಈ ಮಾರ್ಕೆಟಲ್ಲಿ ಇವತ್ತು ನೀವು ನೋಡಿದರೆ 5.5 ಲಕ್ಷ ಕೋಟಿ ಇದೆ ಲಿಕ್ವಿಡಿಟಿ ನಮ್ಮಲ್ಲಿ. ಸೊ 5.5 ಲಕ್ಷ ಕೋಟಿ ಲಿಕ್ವಿಡಿಟಿ ಇದ್ದರೆ, ರಿವರ್ಸ್ ರೆಪೋ ಅಂತ ಹೇಳಿದ್ರಿ ನೀವು. ರಿವರ್ಸ್ ರೆಪೋ ಅಂದ್ರೇನು? ಬ್ಯಾಂಕ್ಸ್ ವಾಪಸ್ ಇಡೋದು. ಬ್ಯಾಂಕ್ಸ್ ಲೆಂಡ್ ಮಾಡದೆ ರಿಸರ್ವ್ ಬ್ಯಾಂಕ್ಗೆ ವಾಪಸ್ ಕೊಡ್ತಿದ್ರು. ಅಂದ್ರೆ ಅರ್ಥ ಏನು ಅಂದರೆ, ನನಗೆ ಕೊಡೋದಕ್ಕೆ ಹೆದರಿಕೆ ಮಾರ್ಕೆಟಲ್ಲಿ, ಯಾಕಂದರೆ ಡಿಫಾಲ್ಟ್ಸ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಡಿಫಾಲ್ಟ್ ಆಗಿದೆ, ಇಂಡಸ್ಟ್ರೀಸ್ ಡಿಫಾಲ್ಟ್ ಮಾಡಿದ್ದಾರೆ, NPA ಜಾಸ್ತಿ ಆಗಿದೆ. ಸೊ ಅದ್ರ ಬದಲು ಕಡಿಮೆ, ಇದಕ್ಕಿಂತ ಈ 4.9 0.5 ಡಿಫ್ರೆನ್ಸ್ ಇರುತ್ತೆ. 0.5 ಡಿಫ್ರೆನ್ಸ್ 4.4 ನೀವೇ ಇಟ್ಕೊಂಡ್ಬಿಡಿ. ಅಂದರೆ ಬ್ಯಾಂಕ್ ಅಥವಾ ಲೆಂಡ್ ಮಾಡಲ್ಲ, ನಾನು ಇಂಡಸ್ಟ್ರಿಗೆ ನಿಮ್ಮ ತನ ಇಡ್ತೀನಿ ಲಾಕರ್ಲಿ ಇಟ್ಟಂಗೆ. ಸೊ ಅಂದರೆ ಹೆದರಿಕೆ ಇದೆ. ಸೊ ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗ್ರೋ ಆಗಿ, MSME ಗ್ರೋ ಆಗಿ, ಇಂಡಸ್ಟ್ರಿಗಳು ಪಿಕಪ್ ಆಗಿ, ಅವರು ಜಾಸ್ತಿ ನಮ್ಗೆ ಬೇಕು, ಕ್ಯಾಪೆಕ್ಸ್ ಅಂತೀವಿ ನಾವು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಅವ್ರು ಯಾವಾಗ ಮಾಡ್ತಾರೆ? ಡಿಮಾಂಡ್ ಫಾರ್ ಗೂಡ್ಸ್ ಜಾಸ್ತಿ ಆದಾಗ. ಬಟ್ ಇವಾಗ ಏನಾಗಿದೆ, ದ್ವಂದ್ವ. ನೀವು ಡಿಮಾಂಡ್ನ ಕಟ್ಟೇಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಈಗ, ಇನ್ಫ್ಲೇಷನ್ ಅಂತ. ಸೊ ನೀವು ಡಿಮಾಂಡ್ ಕಟ್ಟೇಲ್ ಮಾಡಿ ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ, ಈಗ ಕಾರ್ಪೊರೇಟ್ ಬಾರೋಯಿಂಗ್ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಮತ್ತೆ ಅವ್ರು ಬ್ಯಾಂಕ್ಸಿಗೆ ಬರೋಲ್ಲ. ಸೊ ಅವ್ರು ಎಫ್ ಡಿ ರೇಟ್ ಜಾಸ್ತಿ ಯಾಕೆ ಮಾಡ್ತಾರೆ? ನಂಗೆ ಕೊಡಕ್ಕೆ ದುಡ್ಡು ಇದ್ದರೆ, ಕೊಡಕ್ಕೆ ಲೆಂಡ್ ಮಾಡೋಕ್ಕೆ ಬೇಕಾದರೆ ಎಫ್ ಡಿ ಬೇಕು. ಲೆಂಡ್ ಮಾಡೋದನ್ನ ನೀವು ಕಟ್ಟೇಜ್ ಮಾಡ್ತಾ ಇದ್ದೀರಾ. ಡಿಮಾಂಡ್ನ ಏನು ನಾವು ಹೇಳ್ತಾ ಇದ್ದೀವಿ, ರೆಪೋ ರೇಟ್ ಜಾಸ್ತಿ ಮಾಡಿ ಉದ್ದೇಶ ಡಿಮಾಂಡ್ ಕಡಿಮೆ ಮಾಡಬೇಕು, ಇನ್ಫ್ಲೇಷನ್ ಕಡಿಮೆ ಮಾಡಬೇಕು ಅಂತ. ಈ ಪರಿಸ್ಥಿತಿಲಿ ಸೊ ಎಫ್ ಡಿ ರೇಟು ಸದ್ಯದಕ್ಕೆ ಜಾಸ್ತಿ ಆಗೋಲ್ಲ. ಇಟ್ ಓನ್ಲಿ ವೆನ್ ದ ಡಿಮಾಂಡ್ ಫಾರ್ ಮನಿ, ಲೋನ್ ಜಾಸ್ತಿ ಬೇಕು ಅಂತ ಸಂಸ್ಥೆಗಳಿಗೆ. ಆಮೇಲೆ ಇದು ಯೂನಿವರ್ಸಲ್ ಅಲ್ಲ, ಆ ಸಂಸ್ಥೆ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಕಾಸ್ಟ್ ಆಫ್ ಫಂಡ್ಸ್ ಮೇಲೆ. ತುಂಬ ನನಗೆ ಕನ್ಫ್ಯೂಷನ್ಸ್ ಇತ್ತು, ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿದ್ರಿ. ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ಈ ರೇಟ್ಸು ಯಾವ ರೀತಿಯಾಗಿ ಲೋನ್ ಕೊಡೋದಾಗಿರ್ಬೋದು, ಯಾವ ಸಂದರ್ಭದಲ್ಲಿ ಹೆಚ್ಚು ಡೆಪಾಸಿಟ್ಗೆ ಇಂಟ್ರೆಸ್ಟ್ ಕೊಡೋದಾಗಿರ್ಬೋದು ಅಂತ. ಈಗ ಚಿಲ್ಲರೆ ವ್ಯಾಪಾರ ಅಥವಾ ವ್ಯಾಪಾರಿಗಳಿಗೆ ಹಣದುಬ್ಬರ ಅಂತಂದರೆ ಆಬ್ವಿಯಸ್ಲಿ ಎಫೆಕ್ಟ್ ಆಗೋದೇ ಅಲ್ಲಿ. ಸೊ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗಿರ್ಬೋದು, ದಿನಸಿ ಆಗಿರ್ಬೋದು, ಪ್ರತಿಯೊಂದರ ಒಂದು ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ ಹಣದುಬ್ಬರ ಆದಾಗ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಹೆಂಗೆ ಎಫೆಕ್ಟ್ ಆಗುತ್ತೆ? ನೀವೇ ಹೇಳಿದ್ರಿ ಅವಾಗಲೇ ಸಾಮಾನ್ಯ ವರ್ಗದನ್ನ ತಲೆ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸಾಮಾನ್ಯ ವರ್ಗದವರಿಗೆ ಏನು ಎಫೆಕ್ಟ್ ಆಗುತ್ತೆ ಮೇಡಮ್? ಇಲ್ಲಿ ನಮ್ಗೆ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನೆನ್ನೆ RBI ಗವರ್ನರ್ ಕ್ಯಾಟಗರಿಕಲಿ ಹೇಳಿದ್ರು. ಏನು ಹೇಳಿದ್ರೆ, ಸ್ಟೇಟ್ಸಲ್ಲಿ ವ್ಯಾಟ್ ಕಮ್ಮಿ ಮಾಡಿ, ಇಟ್ ಕ್ಯಾನ್ ಬಿ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಬೇರೆ ಏನೇ ಇರ್ಬೋದು, ಅದನ್ನು ಮಾಡಿ ಅಂತ. ಎರಡನೇದಾಗಿ ವೆರಿ ಇಂಪಾರ್ಟೆಂಟು, ಕೋಆಪರೇಟಿವ್ ಸೊಸೈಟೀಸ್ ಏನು ಬ್ಯಾಂಕ್ಸ್ ಎಲ್ಲ ಇದ್ದಾವೆ, ಅವ್ರಿಗೆ 1.5 ಕೋಟಿವರೆಗೂ ನೀವು ಲೋನ್ಸ್ ಕೊಡ್ಬೋದು, ಹೌಸಿಂಗ್ ಲೋನ್ ಕೊಡ್ಬೋದು ಅಂತ ಹೇಳಿದ್ದಾರೆ. ದೀಸ್ ಆಲ್ಸೋ ವೆರಿ ಗುಡ್ ಮೆಕ್ಯಾನಿಸಮ್. ಸೊ ಇದ್ರ ಜೊತೆಯಲ್ಲಿ ಪರ್ಟಿಕ್ಯುಲರ್ಲಿ ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ, ನಮಗೆ ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸು, ಕಾಮನ್ ಮ್ಯಾನ್ಗೆ ಇವೆಲ್ಲ ಮೋಸ್ಟ್ಲಿ ಇವೆಲ್ಲ ಟೆಂಪರರಿ ಫಿನಾಮಿನಾ. ಇವೆಲ್ಲ ಏನು ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಏನಾಗಿದೆ ಅದರಿಂದ ಆಗಿರ್ಬೋದು, ಬಟ್ ಇಟ್ ಈಸ್ ಗೋನ್ ಟು ಗೆಟ್ ಪ್ರಾಪರ್. ಬಟ್ ಆದರೆ ಇಮ್ಮಿಡಿಯೇಟಾಗಿ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ, ಆದಷ್ಟು ನಮಗೆ ಟ್ರಾನ್ಸ್ಪೋರ್ಟಿಂದ ಹಿಡಿದು ಏನು ಒಂದು ತರಕಾರಿಯಿಂದ ಹಿಡಿದು, ಯಾಕಂತೇಳಿದ್ರೆ ಇವತ್ತೆಲ್ಲ ಇದ್ರ ಮೇಲೆ ನಿಂತಿರೋದು. ಒಂದು ತರಕಾರಿ, ದಿನಸಿ
ನಾವೇನು ಮನೆಗೆ ದಿನಸಿ ತರ್ತೀವಿ, ಆಮೇಲೆ ಮಕ್ಕಳು ಸ್ಕೂಲ್ ಫೀಸ್ ಇರ್ಬೋದು, ಅಥವಾ ನಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ಏನು ಲೋನ್ಸ್ ಕೊಡ್ತಾರೆ, ಇದರಲ್ಲಿ ಫಂಡಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ ಆಗಿರೋದು. ಯಾಕೆ ಅಂತ ಹೇಳಿದ್ರೆ ಒಂದು ದೇಶ ಯಾವಾಗ ಬೆಳೆಯುತ್ತೆ ಅಂತ ಹೇಳಿದ್ರೆ ದ ಮಾರ್ಜಿನಲ್ ಪೀಪಲ್ ಆಫ್ ದಿ ಸೊಸೈಟಿ ಆರ್ ಡೆವಲಪ್ಡ್. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು ಅಮೇರಿಕಾದಲ್ಲಿ ತೊಗೊಂಡ್ರೆ ಅಥವಾ ಜಪಾನು ಅಥವಾ ನೀವು ಜರ್ಮನಿನಲ್ಲಿ ಅಂಥ ಅಡ್ವಾನ್ಸ್ ಕಂಟ್ರಿನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಇಷ್ಟು ದುಡ್ಡು ಕೊಟ್ಟರು ದಟ್ ಎಕನಾಮಿ ಬೂಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಎಸ್ ನಮ್ಮಲ್ಲಿ ಲಿಮಿಟೇಷನ್ಸ್ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆಮೇಲೆ ಆಗಲೇ ರುದ್ರಮೂರ್ತಿ ಅವರು ಕೂಡ ಹೇಳ್ತಾಯಿದ್ರು, ಶ್ರೀಲಂಕಾ ಕಂಪೇರ್ ಮಾಡಿದ್ರು, ಬೇರೆ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡಿದ್ರು. ಇಂಡಿಯಾ ಇಟ್ ಸೆಲ್ಫ್ ಇಂಡಿಯನ್ ಎಕನಾಮಿ ಇದೆಯಲ್ಲ ಅದು ಎಷ್ಟು ವಿಡ್ತ್ ಎಕನಾಮಿ ಅಂತ ಹೇಳಿದ್ರೆ ನಾವು ನಮಗೆ ಡಿಮ್ಯಾಂಡ್ ಸಪ್ಲೈನ ನಮಗೆ ನಾವೇ ಸಸ್ಟೈನ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಆಗುತ್ತೆ. ಆ ಥರ ಇರೋದ್ರಿಂದ ಇವೆಲ್ಲ ಏನೀಗ ಈ ಬೆಳೆ ಮಳೆ ಎಲ್ಲ ಇದೆ, ಇವೆಲ್ಲವೂ ಸಮೃದ್ಧಿಯಾಗಿ ನಡೆದ್ರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮಾರ್ಜಿನಲ್ ಪೀಪಲ್ಗೆ ಇವತ್ತು ಏನು ಒಂದು ಒಳ್ಳೆ ಸರ್ಕಾರಗಳು ಇರ್ಬೋದು, ಇಟ್ ಈಸ್ ಹೆಲ್ಪಿಂಗ್ ಅಸ್, ಬಟ್ ಕಮ್ಮಿಂಗ್ ಡೇಸ್ ವಿಲ್ ಬಿ ಈಗೇನಾದರೂ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲಿ ಏನಾದರೂ ಕಮ್ಮಿ ಆಗಿಲ್ಲದ್ರೆ ಮುಂದಕ್ಕೆ ನಮಗೆ ಜೀವನ ಇನ್ನು ಸ್ವಲ್ಪ ಕರಾಳ ಆಗ್ಬೋದು. ಓಕೆ ಓಕೆ ನರೇಂದ್ರ ಸರ್, ಈಗ ನೀವು ಬ್ಯಾಂಕ್ ಲೋನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ವಿ. ಈಗ ಫೈನಲ್ ಆಗಿ ಜನಸಾಮಾನ್ಯರು ಅಂದರೆ ಈಗ ನಾನು ಹೇಳದ್ನಲ್ಲ, ಈಗ ಚಿಲ್ಲರೆ ವ್ಯಾಪಾರಿಗಳಾಗಿರಬಹುದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ಇದರ ಬೆಲೆಗಳು ಈಗ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕವನ್ನು ಕಡಿಮೆ ಮಾಡಿರೋದ್ರಿಂದ, ಕೇಂದ್ರ ಕಡಿಮೆ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿದೆ ಅಂತ. ಬಟ್ ರಾಜ್ಯಗಳು ಕೂಡ ಇನಿಷಿಯೇಟ್ ತಗೊಂಡು ಕಡಿಮೆ ಮಾಡಬೇಕು, ಆಗ ಮಾತ್ರ ನಾವು ಈ ಇನ್ಫ್ಲೇಷನ್ ಏನಿದೆ ಅಥವಾ ಹಣದುಬ್ಬರ ಅಥವಾ ಸಾಮಾನ್ಯ ಮಟ್ಟದಲ್ಲಿ ಆಯಾ ರಾಜ್ಯಗಳ ಮಟ್ಟದಲ್ಲಿ ಒಂದು ಸ್ವಲ್ಪ ಏನೋ ಚೇತರಿಕೆಯನ್ನು ಕಾಣಬಹುದಾ? ಹೆಂಗೆ, ಏನು ಎಫೆಕ್ಟ್ ಆಗುತ್ತೆ, ಏನು ಚೇಂಜಸ್ ಆಗಬೇಕು ಅಂತ ಹೇಳ್ತೀರಿ? ಚೇಂಜಸ್ ಆಗಲೇಬೇಕು ಹೇಳ್ದಂಗೆ, ಆಮೇಲೆ ಎಲ್ಲರ ಆಸೆನೂ ಅದೇನೆ. ಆದರೆ ನಾವು ಒಂದು ಯೋಚನೆ ಮಾಡ್ಬೇಕು, ಯಾವಾಗ್ಲೂ ನಮ್ಗೇನಾಗುತ್ತೆ ಕೆಲಸತಿ ಆಸೆಗೂ ಮತ್ತು ನಮ್ಮ ಲಿಮಿಟೇಷನ್ಸ್ಗೂ ಭಾಳ ಕಷ್ಟ ಇರುತ್ತೆ. ಯಾಕಂದರೆ ಈಗ ನಾವು ರೆಪೋ ರೇಟ್ ಸ್ಟಾರ್ಟ್ ಮಾಡಿದಾಗಲೂ, ಈಗ ನಾವು ಎಂಡ್ ಮಾಡ್ತಿರುವಾಗಲೂ, ಈಗ ನಾವು ಎಂಡ್ ಆಫ್ ದಿ ಪ್ರೋಗ್ರಾಮ್ ಏನು ಹೇಳ್ತಾ ಇದ್ದೀವಿ ಅಂದರೆ ಮಾಡಲೇಬೇಕಿತ್ತು, ಲೇಟಾಗಿ ಲೇಟಾಗಿ ಮಾಡೋದಕ್ಕೋಸ್ಕರ ರಿಲೇ ರೇಸಲ್ಲಿ ಬೇಗ ಓಡೋದಕ್ಕೆ ಲಾಸ್ಟ್ ಮ್ಯಾನು 0.5 ಜಾಸ್ತಿ ಮಾಡ್ತಾ ಇದ್ದೀವಿ. ಇವತ್ತು ಹೇಳ್ತೀನಿ ಕೇಳಿ, 6.15 ತನಕ ರೆಪೋ ರೇಟ್ ಹೋಗುತ್ತೆ ಮೇಲಕ್ಕೆ, ಹೋಗಲೇಬೇಕು. ಯಾಕಂದ್ರೆ ಅದು ಪ್ರೀ ಕೋವಿಡ್ ಡೇಸು. ನಾನು ಹೇಳಿದ್ನಲ್ಲ, ವ್ಯಾಲ್ಯೂ ಆಫ್ ಮನಿ ಇಂಡೈರೆಕ್ಟ್ಲಿ 2.5 ಜಾಸ್ತಿ ಆದರೆ 6. ಸೊ ಈಗ 4.9 ಇದೆ, ಸೊ 5.9, ಸೊ ಇನ್ನು 1.25 ತನಕ ಅಂದ್ರೆ ಎವ್ರಿ 3 months ಮಾಡಲೇಬೇಕು. ಸೊ ಬಟ್ ನಾವು ಏನು ಹೇಳ್ತಾ ಇದ್ದೀವಿ ಥ್ರೂಔಟ್ ಅಂದರೆ, ಕ್ವಾಂಟಮ್ ಈ ಥರ ಮಾಡಬಾರ್ದಿತ್ತು. ನೀವು 2 ವರ್ಷ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರೆ, 1.5 ವರ್ಷ ಮುಂಚೆ 0.3 ಅಂದರೆ ಕಡಿಮೆ ಡೋಸ್ ಆಫ್ ಇಂಜೆಕ್ಷನ್ ಕೊಟ್ಟಿದ್ರೆ ನೋವು ಆಗ್ತಿರ್ಲಿಲ್ಲ. ನೀವು ಒಟ್ಟೊಟ್ಟಿಗೆ ಮಾಡಿದ್ರಿಂದ ಈ ಥರ ಪ್ರಾಬ್ಲಮ್ಮು. ಬಟ್ ಅದು ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಪ್ರಯೋಜನ ಇಲ್ಲ. ಸೊ ಈಗ ಮಾಡಿದ್ದಾರೆ, ಮಾಡಬೇಕಿತ್ತು, ಲೇಟ್ ಆಗಿದೆ. ಬಟ್ ನೀವೇನು ಹೇಳಿದ್ರಿ ಕಾಮನ್ ಮ್ಯಾನ್, ಎಸ್ ನಾವು 80-20 ಪ್ರಿನ್ಸಿಪಲ್ ಅಂತೀವಿ. ನೀವು ಏನೇ ಮಾಡಿ 80% ಬಾಟಮ್ ಆಫ್ ದಿ ಪಿರಮಿಡಲ್ಲಿ ಯಾರಿದ್ದಾರೆ, LIG, EWS, MIG, ಇವ್ರಿಗೆ ಹೊಡ್ತಾ ಬೀಳೋದು. ಟಾಪ್ 20%ಗೆ ನೀವು ಏನೇ ಮಾಡಿದ್ರು ಕೋವಿಡ್ ಡೇಸಲ್ಲಿ ನೀವು ನೋಡಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಎಫೆಕ್ಟ್ ಆಗೋದು ಇಲ್ಲ, ಅವ್ರಿಗೆ ಗೊತ್ತೂ ಇರಲ್ಲ. ಕೋವಿಡ್ ಡೇಸಲ್ಲಿ ನೀವು ನೋಡಿದ್ರೆ ಇಷ್ಟ ಆಯ್ತು ಅಂತಾನೂ ಗೊತ್ತಿಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಇಷ್ಟು ಜಾಸ್ತಿ ಆಯ್ತು ಅದಿರಲಿ. ನಾನು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ 20% 80-20 ಪ್ರಿನ್ಸಿಪಲ್ ಅಂತೀವಿ ನಾವು, ಪೆರೆಟೋ ಪ್ರಿನ್ಸಿಪಲ್ ಅಂತೀವಿ. ಸೊ ನೀವು ಕೋವಿಡ್ ಡೇಸಲ್ಲಿ ನೋಡ್ಬೋದು, ಕೆಲವು ಸತಿ ಅಸಹ್ಯನೂ ಆಗುತ್ತೆ, ಬಟ್ ಡಾಟಾ ಇಸ್ ಡಾಟಾ. ಸೊ ನೆಟ್ವರ್ತ್ ಆಫ್ ಇಂಡಿವಿಜುವಲ್ಸ್ ನಮ್ಮ ದೇಶದಲ್ಲಿ 10% ಆಫ್ ಟಾಪ್ ಅವ್ರದ್ದು 2.5 ಪಟ್ಟು ಜಾಸ್ತಿ ಆಗುತ್ತೆ. ಇನ್ಕಮ್ ಜಾಸ್ತಿ ಆಯಿತು, ನೆಟ್ವರ್ತ್ ಅಸೆಟ್ಸ್ ವಿಪರ್ಯಾಸ. ಈ ಕಡೆ 80% ಅವ್ರಿಗೆ ನಾವು ಹೊಟ್ಟೆಗಿಲ್ದಂಗೆ ವಿ ಹ್ಯಾವ್ ಟು ಗಿವ್ ದೆಮ್ ಫುಡ್ ಆ್ಯಂಡ್ ಕ್ಲೋತಿಂಗ್ ಆ್ಯಂಡ್ ಶೆಲ್ಟರ್. ಸೊ ಇದು ಐರೋನಿ ಆಫ್ ಅವರ್ ಕಂಟ್ರಿ. ಸೊ ನಾವು ಅದಕ್ಕೆ ಅಂದ್ರೆ ಏನು 2 ಇಂಡಿಯಾ ಇದೆಯಾ, ಭಾರತ 2 ಭಾರತ ಇದೆಯಾ, ಸೊ ಅಂತ ಕೆಲಸ ಇದೆ. ಬಟ್ ನೀವು ಏನು ಹೇಳಿದ್ರಿ, ಈ ಪಾಯಿಂಟಿಗೆ ಬರಬೇಕಾದ್ರೆ ಪೋಸ್ಟ್ ಜಿ ಎಸ್ ಟಿಗೆಲ್ಲ ತಂದ ಮೇಲೆ ಎಲ್ಬೋ ರೂಮ್ ಅಂತೀವಿ ನಾವು. ಎಲ್ಬೋ ರೂಮ್ ಭಾಳ ಕಡಿಮೆ. ಸೊ ಯಾಕಂದ್ರೆ ಎಲ್ಲ GST ಬರ್ತಾ ಇದೆ. GST ಬಂದಾಗ ಏನು ಹಂಗಾರೆ ಡೀಲ್ ಮಾಡಬೇಕು ನಾವು? ಸೊ ಮಾಡಬೇಕಾಗಿರೋದು ಪೆಟ್ರೋಲ್ ಆ್ಯಂಡ್ ಡೀಸೆಲ್ಲು, ಲಿಕ್ಕರ್, ಎಕ್ಸೈಸು, ಆಮೇಲೆ ಸ್ಟೇಟ್ ರೆವೆನ್ಯೂ ಫ್ರಮ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ. ಸ್ಟೇಟ್ ಅಲ್ಲಿ ನಿಮ್ಗೆ ಮೂರೇ ಟ್ಯಾಕ್ಸ್ ಅವ್ರ ಕೈಲಿ ಇರೋದು. ಏನು ಅದು ನಾವು ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತೀವಿ, ತಕ್ಷಣ ಕಿತ್ಕೊಳ್ಳೋ ಅಂಥದ್ದು, ಮಾವಿನ ಹಣ್ಣು ಥರ. ಏನದು? ಸ್ಟ್ಯಾಂಪ್ ಡ್ಯೂಟಿ ಆನ್ ಪ್ರಾಪರ್ಟೀಸು, ರಿಜಿಸ್ಟ್ರೇಷನ್ ಚಾರ್ಜಸ್ಸು, ಆಮೇಲೆ ಫ್ಯೂಯಿಲ್ಲು, ವ್ಯಾಟು, ಆಮೇಲೆ ಎಕ್ಸೈಸು, ಆಮೇಲೆ ಸ್ಟೇಟ್ ರೆವಿನ್ಯೂನು ಹೊಡಿಬಾರ್ದು. ನಾಳೆ ನೀವು ಸ್ಟೇಟಲ್ಲಿ ರೆವಿನ್ಯೂ ಇಲ್ಲದೆ ಬೇರೆ ಖರ್ಚುಗಳಿಗಿಲ್ಲ ಅಂತೀವಿ. ಸೊ ಇದು ಹೆನ್ ಆ್ಯಂಡ್ ಎಗ್ ಕತೆ. ಸೊ ಬಟ್ ಸ್ಟಿಲ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ಮೇಲೆ ಸ್ಟೇಟ್ ಗೌರ್ಮೆಂಟು ಎಸ್ಪೆಷಲಿ ಆನ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಮಾಡಿದ್ರೆ, ನಾವು ಯಾವಾಗಲೂ ಹೇಳ್ತೀವಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ. ನೀವು ₹1 ಮಾಡಿದ್ರೆ
ರೂಪಾಯಿ ಬೆನಿಫಿಟ್ ಸಿಗುತ್ತೆ. Yes, yes. ಯಾಕಂದ್ರೆ Exactly, ಎಲ್ಲ ನಮ್ದು ಡೈಲಿ ವೆಜಿಟೇಬಲ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವ್ನು 1 ಟಿನ್ಗೂ ಚಾರ್ಜ್ ಆಗುತ್ತೆ, ಅಷ್ಟೇ 100 ಟಿನ್ಗೂ ಚಾರ್ಜ್ ಅಷ್ಟೇ ಆಗುತ್ತೆ. charge ಸೊ ಆಗುತ್ತೆ. ಇದು ನೀವು Yes, ಕಡಿಮೆ exactly. ಮಾಡಿದಾಗ ಏನಾಗುತ್ತೆ, 10% ಬೆನಿಫಿಟ್ ಸಿಕ್ಬಿಡುತ್ತೆ. ಸೊ ಫಸ್ಟ್ ಇದನ್ನ ಎಲ್ಲ ಇರೆಸ್ಪೆಕ್ಟಿವ್ ಆಫ್, ಅದಕ್ಕೆ States. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಇರೆಸ್ಪೆಕ್ಟಿವ್ ಆಫ್ ಇದು ಪೊಲಿಟಿಕ್ಸ್ ತರಬೇಡಿ, ಯಾಕಂದ್ರೆ ಮನುಷ್ಯರೆಲ್ಲ ಒಂದೇ 130 ಕೋಟಿ. ಸೊ ಬರೀ ಒಂದ್ ಸೆಟ್ ಆಫ್ ಗೌರ್ಮೆಂಟ್ ಮಾಡ್ತು, ಇನ್ನೊಂದು ಸೆಟ್ ಬೇಡ, ಎಲ್ಲರೂ ದಯವಿಟ್ಟು ಮಾಡಿ ಒಂದು ಸ್ವಲ್ಪ ಆಮೇಲೆ ಮಾಡ್ಬೋದು. ಮಾಡಿಬಿಟ್ಟು ಆ ರೆವಿನ್ಯೂನ ನೀವು ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ನಿಮ್ದು ಏನು ಬಜೆಟ್ ಕಡಿಮೆ ಮಾಡಿ ಅಂತ. ಕಡಿಮೆ ಮಾಡಿ, Correct, ಯಾವುದೋ correct. ರೋಡ್ ಟಾಪಿಂಗೋ ನಿಲ್ಲಿಸಿ, ಯಾವುದೋ ಬ್ರಿಡ್ಜ್ನೋ ಒಂದು ಆಮೇಲೆ ನೆಕ್ಸ್ಟ್ ಇಯರ್ ತಗೊಳ್ಳಿ, ಕೋವಿಡ್ ಅಲ್ಲಿ ಆದಂಗೆ. Yes, sir. ಅದು ಸೆಕೆಂಡು ಸ್ಟ್ಯಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್. ನಾನು ಹೇಳಲೇಬೇಕಿದ್ದನ್ನು, ಸ್ಟ್ಯಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ಸ್ ನಾವು ಕಡಿಮೆ ಮಾಡಿದ್ರೆ ಒಂದು ಹೌಸಿಂಗ್ಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ರಿ, ಡಿಮಾಂಡ್ ಕಡಿಮೆ ಆದ್ರೂ. ಈಗ ಸಿಮೆಂಟ್ ಜಾಸ್ತಿ ಆಯಿತು, 28% GST, ಸ್ಟೀಲ್ 18% GST, ಬಿಲ್ಡರ್ಸ್ ಲೋನ್ ಕಾಸ್ಟ್ಲಿ, ಹೌಸಿಂಗ್ ಲೋನ್ ಕಾಸ್ಟ್ಲಿ, ಅವ್ನು ಮನೆ ತಗೊಂಡು ನಿಲ್ಸ್ಬಿಡ್ತಾನೆ. ನಿಜ ನಿಜ, ಅದ್ರ ವಿಚಾರಕ್ಕೂ ಕೂಡ ರಾಜ್ಯಗಳು. ಸೊ ಸ್ಟ್ಯಾಂಪ್ ಡ್ಯೂಟಿ. ಆಮೇಲೆ ನಮ್ಮಲ್ಲಿ ಎಕ್ಸಾಂಪಲ್ ಇದೆ, ಮುಂಬೈಯಲ್ಲಿ ಮಾಡಿದ್ರು. ಏನಾಯ್ತು ಗೊತ್ತಾ, ಹೋದ ತಿಂಗಳು 85,000 ಪ್ರಾಪರ್ಟೀಸ್ ಗಾಟ್ ರಿಜಿಸ್ಟರ್ಡ್. ಸರ್, ಒಳ್ಳೆ ಪಾಯಿಂಟ್ಸ್ ಹೇಳಿದಿರಿ. ಗೊತ್ತಿಲ್ಲ ಸರ್ಕಾರ, ರಾಜ್ಯ ಸರ್ಕಾರಗಳು ಹೆಂಗ್ ತಗೊಳ್ಳೋದು, ನಮ್ದಂದೇ ಸರ್ಕಾರ ಅಲ್ಲ, ಎಲ್ಲ ರಾಜ್ಯಗಳು ಕೂಡ ಈ ವಿಚಾರವನ್ನು ತಗೊಳ್ಬೇಕಾಗುತ್ತೆ. ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್, ಆಮೇಲೆ ಎಕ್ಸೈಸ್ ಅಂತೀವಿ. ಎಕ್ಸೈಸ್ ನ ಅವ್ರು ಕಡಿಮೆ ಮಾಡದೇ ಇರಬಹುದು, ಯಾಕಂದ್ರೆ ದಟ್ ಇಸ್ ಅ ಬಿಗ್ ಸೋರ್ಸ್ ಆಫ್ ರೆವಿನ್ಯೂ. ಅದನ್ನ ಜಾಸ್ತಿ ಮಾಡ್ಲಿ, ಯಾಕಂದ್ರೆ ಮಾಡಿದಷ್ಟು ಅವ್ರು ಕಡಿಮೆ ತಗೋಬಹುದು. ಎಸ್ ಸರ್, ನೋಡೋಣ ಏನಾಗುತ್ತೆ ಚೇಂಜಸ್. ನೀವು ಹೇಳುವಂತಹ ಚೇಂಜಸ್, ಬದಲಾವಣೆಗಳು ತಂದಿದ್ದೇ ಆದಲ್ಲಿ ನಿಜಕ್ಕೂ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು ಸಾಮಾನ್ಯ ಜನರ ದೃಷ್ಟಿಯಿಂದ ಅಂತ. ಥ್ಯಾಂಕ್ ಯು ಸೋ ಮಚ್, ಇಬ್ರು ಕೂಡ ನನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅದ್ರ ಜೊತೆಗೆ ರುದ್ರಮೂರ್ತಿ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಏನೆಲ್ಲ ಬದಲಾವಣೆಗಳಾಗುತ್ತೆ, ಈ ರೆಪೋ ರೇಟ್ ಅನ್ನೋದೇನಿದೆ ಜಾಸ್ತಿ ಮಾಡಾಗಿದೆ, ಇನ್ನು ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಇನ್ಫ್ಲೇಷನ್ ಯಾವ ಲೆವೆಲ್ಗೆ ಹೋಗಿ ನಿಲ್ಲತ್ತೆ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.